ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಮ್ಯಾಥ್ಸ್ ಆನ್ಲೈನ್ ಕ್ಲಾಸಿಗೆ ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಈ ಒಂದು ಮ್ಯಾಥ್ಸ್ ಆನ್ಲೈನ್ ತರಗತಿಗೆ ಮಕ್ಕಳಿಗೆ ಸರಿಯಾದ ರೀತಿಯ ಈ ಒಂದು ಆನ್ಲೈನ್ ತರಬೇತಿಗೆ ಅಟೆಂಡ್ ಆಗು ಹಾಗೆ ಸಹಾಯ ಮಾಡುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿವರೆಗೂ ಮೊದಲಿಗೆ ನನ್ನ ನಮಸ್ಕಾರವನ್ನ ತಿಳಿಸುತ್ತಾ ಇವತ್ತಿನ ಒಂದು ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಹಾಗಾದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡಿದ್ವಿ ಹೇಳ್ರಿ? ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಅನ್ನೋ ಒಂದು ಚಾಪ್ಟರ್ ಅನ್ನ, ಅಂದ್ರ ಒಂದು ಚರಾಕ್ಷರವುಳ್ಳ ಬೀಜೋಕ್ತಿಗಳು ಅಂದ್ರ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿನ ಎರಡು ಕ್ಲಾಸ್ ಆಯ್ತು. ಸೊ ಅದರದ ಮುಂದುವರಿದ ಭಾಗವನ್ನ ಇವತ್ತು ಲಾಸ್ಟ್ ಒಂದು 2 ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ ಮಾಡಿ ನಾನು ನೆಕ್ಸ್ಟ್ ಯಾವ್ದಂದ್ರ ಚತುರ್ಭುಜಗಳ ಪರಿಚಯ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಅನ್ನೋ ಒಂದು ಟಾಪಿಕ್ ಗೆ ಹೋಗೋಣಂತ. ಹೌದಾ? ಸೊ ಹಾಗಾದ್ರೆ ಫಸ್ಟ್ ನಾನು ಬಿಡಿಸ್ತಾ ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರುವುದು. ಸಮೀಕರಣಗಳನ್ನು ಅಂದ್ರೆ ನಾನಿಲ್ಲೇ ಪಾಠದ ಹೆಡ್ಡಿಂಗ್ ಹಾಕುವುದಿಲ್ಲ, ಯಾಕಂದ್ರೆ ಲಾಸ್ಟ್ ಸೆಷನ್ ಇರೋದ್ರಿಂದ ಇದ್ರ ನೆಕ್ಸ್ಟ್ ನಾನು ಚತುರ್ಭುಜಗಳ ಪರಿಚಯವನ್ನ ಹೇಳ್ತೇನೆ. ಹೌದಾ? ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರುವುದು. ಹೌದಾ? ಸುಲಭ ರೂಪಕ್ಕೆ ತರುವುದು. ಸೊ ಇದ್ರೊಳಗೆ ನಾನ್ ಬಿಡಿಸ್ತಾ ಇರೋದು ಯಾವ್ದಂದ್ರೆ ಇವತ್ತ ಅಭ್ಯಾಸ 2.1. ಹೌದಾ? 2 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ನಮಗ ಅಭ್ಯಾಸ 2.2 ಇದೆ ಅಲ್ಲ. ಸೊ ಅಲ್ಲಿ ಏನಾಗಿದೆ, ಸಮೀಕರಣಗಳನ್ನ ನಾನು ಏನ್ ಮಾಡ್ಬೇಕು, ಸುಲಭ ರೂಪಕ್ಕೆ ತರುವುದು. ನೀವು ಲಾಸ್ಟ್ ಕ್ಲಾಸ್ ಒಳಗೆ ಏನಾಗಿತ್ತು, ಎಕ್ಸ್ ವ್ಯಾಲ್ಯೂವನ್ನ ಎರಡೂ ಕಡೆ ಇರ್ತಕ್ಕಂತ ಎಕ್ಸ್ ವ್ಯಾಲ್ಯೂವನ್ನ ಈಗ ಆಲ್ರೆಡಿ ಎರಡು ಕ್ಲಾಸ್ ಒಳಗೆ ಕಲ್ತ್ಬಿಟ್ಟಿರಿ. ಹೌದಾ? ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಸಮೀಕರಣಗಳನ್ನ ಸುಲಭ ರೂಪಕ್ಕೆ ನಾವ್ ಏನ್ ಮಾಡ್ಬೇಕು, ತರಬೇಕು. ಹೌದಾ? ಸೊ ಇಲ್ಲಿ ಕೂಡ ನಾವು ಎಕ್ಸ್ ವ್ಯಾಲ್ಯೂವನ್ನ ಕಂಡು ಹಿಡಿತೀವಿ, ಬಟ್ ಅಲ್ಲಿ ಏನಾಗ್ತದೆ, ಸಿಂಪ್ಲಿಫೈ ಸ್ವಲ್ಪ ಸ್ಟೆಪ್ಸ್ ಗಳು ನಮ್ಗೆ ಏನಾಗ್ತಾವು, ಜಾಸ್ತಿ ಆಗ್ತಾವ. ಹೌದಾ? ಸೊ ಅದ್ರೊಳಗೆ ನಾನು ಈಗ ಏನ್ ಮಾಡ್ತೇನೆ, ನಿಮ್ಗ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಹೌದಾ? ಸೊ ಅಲ್ಲಿ ಏನಾಗಿದೆ ನೋಡ್ರಿ, ಫಸ್ಟ್ ನಾನು ಏನ್ ಮಾಡ್ತೀನಿ, ಇಕ್ವೇಶನ್ ಅನ್ನ ಬರೀತೇನೆ. ಹೌದಾ? ಸೊ ಫಸ್ಟ್ ಒನ್, x/2 ರೈಟ್ -1/5 x/2 -1/5 ಇಸ್ ಈಕ್ವಲ್ ಟು ಏನಾಗಿದೆ, x/3 + 1/4 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನ್ ಮಾಡ್ಬೇಕು ನಾವೀಗ, x/2 -1/5 ಇದೆಯಲ್ಲ, ನಾವು ಫಸ್ಟ್ ಏನ್ ಮಾಡ್ಬೇಕು, ಚರಾಕ್ಷರಗಳನ್ನ ಸಪರೇಟ್ ಮಾಡ್ಕೋಬೇಕು. ಹೌದಾ? ಚರಾಕ್ಷರಗಳನ್ನ ಸಪರೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ರಿ, x/2 ಇದೆ. ಹೌದಾ? x/2 ಇಲ್ಲೇನಾಗಿದೆ ನೋಡ್ರಿ, ಇಲ್ಲೇ x/3 ಅನ್ನ, ಈ ಕಡೆ ಇರುವಂತಹ x/3 ಅನ್ನ ನಾನು ಈ ಸೈಡ್ ತಗೊಂಡ್ ಬರ್ತೇನೆ. ಹೌದಾ? ಸೊ ಏನಾಯ್ತು, -x/3 ಅಂತ ಇದೆ. ಹೌದಾ? -x/3 ಅಂತ ಇದೆ ಇಸ್ ಈಕ್ವಲ್ ಟು 1/4. ಹೌದಾ? ಸೊ ಇಲ್ಲೇನಾಯ್ತು, -1/5 ನ ಈ ಸೈಡ್ ಕಳಿಸೋಣ. ಅವಾಗ ಏನಾಯ್ತು, ನಮಗ ಆಟೋಮೆಟಿಕ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವು. ಮೈನಸ್ ಇದ್ದದ್ದು ಏನಾಗ್ಬಿಡ್ತೈತಿ, +1/5 ಅಂತ ಆಯ್ತು. 1/5 ಅಂತ ಆಯ್ತು. ಹೌದಾ? ಸೊ ನಾವೀಗ ಏನ್ ಇಲ್ಲೇ ಫಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ ಹೇಳ್ರಿ,
ವೇರಿಯಬಲ್ ಅನ್ನ ಚರಾಕ್ಷರಗಳನ್ನ ಒಂದ್ ಸೈಡ್ ಮಾಡಿದ್ವಿ, ಅಂಕಿಗಳನ್ನ ಒಂದ್ ಸೈಡ್ ಮಾಡಿದ್ವಿ. ಹೌದಾ? ಸೊ ಇವಾಗ ಏನ್ ಮಾಡ್ಬೇಕು, ಇದು ಸ್ವಲ್ಪ ಭಿನ್ನ ರಾಶಿ ಇರೋದ್ರಿಂದ ನಮಗ್ ಕನ್ಫ್ಯೂಷನ್. ಭಿನ್ನ ರಾಶಿ ಇದ್ದಾಗ ಪ್ಲಸ್ ಮತ್ತು ಮೈನಸ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಲಸಾವನ್ನ ಕಂಡುಹಿಡಿಬೇಕು. ಹೌದಾ? LCM ಅನ್ನ ಕಂಡುಹಿಡಿಬೇಕು. ಇನ್ ಕೇಸ್ ನಮಗ ಅದರದ ಛೇದಗಳು ಸಮ ಇದ್ದು ಅಂದ್ರೆ ಏನು ತೊಂದ್ರೆ ಇಲ್ಲ, ಮೇಲೆಷ್ಟೇ ಪ್ಲಸ್ ಇದ್ರ ಪ್ಲಸ್ ಮಾಡ್ಬೋದು, ಮೈನಸ್ ಇದ್ರ ಮೈನಸ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗಿದೆ, ಛೇದಗಳು ಬೇರೆ ಬೇರೆ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಲಸಾವನ್ನ ತೆಗಿಬೇಕು. ಹೌದಾ? ಸೊ ಲಸಾವನ್ನ ತೆಗಿಬೇಕಂದ್ರೆ ಏನಾಗತ್ತ, 2 ಮತ್ತು 3ರ ಲಸ ಎಷ್ಟಾಗತ್ ನೋಡ್ರಿ, 2 ಮತ್ತು 3ರ ಇವೆರಡು ಏನಾದ್ರು ನಮಗ ಅವಿಭಾಜ್ಯ ಸಂಖ್ಯೆ. ಡೈರೆಕ್ಟ್ ನಾವ್ ಇದನ್ನ ಏನ್ ಮಾಡ್ಬೋದು, ಇಂಟು ಮಾಡೇ ಇಡ್ಬೇಕು. ಹೌದಾ? 2 ಇಂಟು 3 ಎಲ್ಲಾದ್ರಾಗೂ ಬರುವುದಿಲ್ಲ, ಯಾಕಂದ್ರೆ ಅವು ಎರಡು ಸೇಮ್ ಮಗ್ಗಿ ಒಳಗ್ ಬರುವುದಿಲ್ಲ. ಆಮೇಲೆ ಅವು ಯಾವುದೇ ಮಗ್ಗಿ ಒಳಗ್ ಬರದೇ ಇರುವುದಕ್ಕ ಇವನ್ ಏನ್ ಮಾಡ್ತೇವೆ ನಾವು ಅಂದ್ರೆ ಇವಕ್ಕ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಸೊ ಅವಿಭಾಜ್ಯ ಸಂಖ್ಯೆಗಳು ಅಂದ್ರ ಅದು ತನ್ನ ಮಗ್ಗಿ ಬಿಟ್ಟ ಬೇರೆ ಯಾವುದೇ ಮಗ್ಗಿ ಒಳಗ ಬರುವುದಿಲ್ಲ. ಅಂತ ಟೈಮ್ ಒಳಗ್ ನಾವ್ ಆ ರೀತಿ ಸಂಖ್ಯೆಗಳು ಇದ್ವು ಅಂದ್ರ ಅವನ್ನೆರಡು ಮಲ್ಟಿಪ್ಲೈ ಮಾಡ್ಬಿಟ್ರೆ ನಮ್ಗೆ ಏನಾಗ್ತೈತಿ, ಲಸ ಸಿಗ್ತೈತಿ. ಹೌದಾ? ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, 2 ಮೂರ್ಲೆ 6. ಹೌದಾ? 2 ಮೂರ್ಲೆ 6. ರೈಟ್? ಸೊ 2 ಎಷ್ಟಲೇ 6. ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ತೀವಿ, ಲಸ ಕಂಡು ಹಿಡಿದ್ಬಿಟ್ವಿ, ಮೇಲೆ ಪ್ಲಸ್ ಮೈನಸ್ ಮಾಡ್ಬೋದು ಅಂದ್ರ ಅದು ತಪ್ಪು. ಹೌದಾ? ಸೊ ಇಲ್ಲಿ ಏನಾಗತ್ತ, 2 3 6, 2 ಮೂರ್ಲೆ 6 ಆಯ್ತು. ಹೌದಾ? ಸೊ 2 ಎಷ್ಟಲೇ 6 ನೋಡ್ರಿ, 2 ಮೂರ್ಲೆ 6 ಅಲ್ಲ. ಸೊ ಅದನ್ನ ನಾನು ಇಲ್ಲಿ ಬರೀತೇನೆ. ಹೌದಾ? ಇದ್ರ ತಲೆ ಮೇಲೆ ಬರ್ಕೋಬೇಕು. ಹೌದಾ? ನೆಕ್ಸ್ಟ್ 3 ಎಷ್ಟಲೇ 6, 3 2 6. ಹೌದಾ? ಸೊ ಇವಾಗ ಏನ್ ಮಾಡ್ಬೇಕು, ನಾನು ಇದನ್ನ ಮಲ್ಟಿಪ್ಲೈ ಮಾಡಿ ಇಡ್ಬೇಕು. 3 ಇಂಟು ಎಕ್ಸ್ ಎಷ್ಟಾಯ್ತು, 3x ಆಯ್ತು, ಮೈನಸ್ 2 ಇಂಟು ಎಕ್ಸ್ ಎಷ್ಟಾಯ್ತು, 2x ಆಯ್ತು. ಹೌದಾ? ಸೊ ಅಗೇನ್ ಇಲ್ಲೇ ನೋಡ್ರಿ 4 ಮತ್ತು 5 ಇದೆ. ಹೌದಾ? 4 ಮತ್ತು 5 ಇದ್ದಾಗ ನಾವು ಅಗೇನ್ ಏನ್ ಮಾಡ್ತೀವಿ, ಇದು ಬೇರೆ ಮಗ್ಗಿ ಒಳಗ ಇದು ಬೇರೆ ಮಗ್ಗಿ ಒಳಗ ಇದ್ದಾಗ ನಮಗ ಡೈರೆಕ್ಟ್ ಆಗಿ ಎಷ್ಟು ಬಂತಿದು, 5 4 20 ಅಂತ ಬಂತು. ಹೌದಾ? 5 4 20 ಅಂತ ಬಂತು. ಸೊ 4 ಎಷ್ಟಲೇ 20 ನೋಡ್ರಿ, 4 5 5 4. ಹೌದಾ? ಸೊ 5 1 5 ಪ್ಲಸ್ 4 1 4. ಹೌದಾ? ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 3 ಮೈನಸ್ 2 ಎರಡು ಚರಾಕ್ಷರಗಳು ಇದ್ದಂತ ಇದ್ದವು. ಸೊ ಅಲ್ಲಿ 3 ಮೈನಸ್ 2 ಮಾಡಿದ್ರೆ ಎಷ್ಟಾಯ್ತು, 1 ಎಕ್ಸ್ ಬಂತು. ಹೌದಾ? ನಿಮಗ ಆಲ್ರೆಡಿ ಗೊತ್ತಿರುವ ಹಾಗೆ ಈ ಒಂದನ್ನ ನಮ್ಗ ಬರೆದ್ರು ನಡಿತೈತಿ, ಬಿಟ್ರು ನಡಿತೈತಿ. ಯಾಕಂದ್ರೆ ಅಲ್ಲಿ ಏನು ಬರೀಲಿಲ್ಲ ಅಂದ್ರೂ 1 ಇದ್ದೇ ಇರ್ತೈತಿ. ಹಾಗಾಗಿ ಒಂದ್ ಆನ್ಸರ್ ಬಂದಾಗ ನಾವು ಅದನ್ನ ಸ್ಪೆಸಿಫಿಕ್ ಆಗಿ ಬರೆಯುವಂತ ಅವಶ್ಯಕತೆ ಇಲ್ಲ. ಹೌದಾ? ಸೊ ಎಕ್ಸ್ ಡಿವೈಡೆಡ್ ಬೈ 6 ಅಂತ ಬಂತು, ಇಸ್ ಈಕ್ವಲ್ ಟು 5 ಪ್ಲಸ್ 4 ಎಷ್ಟಾಯ್ತು ನೋಡ್ರಿ, 5 ಪ್ಲಸ್ 4 ಮಾಡಿದ್ರ 9 ಡಿವೈಡೆಡ್ ಬೈ 20 ಅಂತ ಬಂತು. ಹೌದಾ? 9 ಡಿವೈಡೆಡ್ ಬೈ 20 ಅಂತ ಬಂತು. ಸೊ ನನಗೇನ್ ಬೇಕೀಗ, ಎಕ್ಸ್ ಅನ್ನ ಅಷ್ಟ ಕಂಡುಹಿಡಿಬೇಕು. ಇಲ್ಲಿ ಎಕ್ಸ್ಟ್ರಾ 6 ಒಂದಿದೆ, ಅದು ಬ್ಯಾಡ್ ನನಗೆ. ಹೌದಾ? ಸೊ ಎಕ್ಸ್ ಈಕ್ವಲ್ ಟು 9 ಇಲ್ಲಿ ಏನಾಗಿದೆ, ಇಂಟು ಈ 6 ಈ ಕಡೆ ಕಳಿಸ್ರಿ. ಇಲ್ಲೇ ಇದೇನಾಗಿದೆ, ಭಾಗಾಕಾರ ಸ್ಥಾನದೊಳಗಿದೆ, ಅದು ನಮಗ್ ಆ ಕಡೆ ಹೋಯ್ತಂದ್ರೆ ಏನಾಯ್ತು, ಗುಣಾಕಾರ ಸ್ಥಾನದೊಳಗ್ ಬಂತು. ಹಾಗಾಗಿ ಇದೆಷ್ಟಾಯ್ತು, 6 ಆಯ್ತು. ಇದೆಷ್ಟಾಯ್ತು, 20 ಆಯ್ತು. ಹೌದಾ? 5 4 20 ಅಂತೂ ಇಲ್ಲಿ 20 ಇದೆ. ಸೊ ಇಲ್ಲಿ ಏನಾಗತ್ ನೋಡ್ರಿ, ಎಲ್ಲಾದ್ರೂ ಸ್ವಲ್ಪ ಇಲ್ಲೇ ಕಡ್ತಾ ಹೊಡ್ಯಾಕ್ ಬರ್ತೈತೆ ಅಂತ ನೋಡ್ಬೇಕು. ಹೌದಾ? ಸೊ 2 3 6. ಹೌದಾ? 2 10 20. ಹೌದು, ಕರೆಕ್ಟಾ? 2 3 6, 2 10 20. ಆಮೇಲೆ ಇಲ್ಲೆಲ್ಲಾದ್ರೂ ನಿಮ್ಗೆ ಕಡ್ತಾ ಹೊಡ್ಯಾಕ್ ಬರ್ತೈತೇನೋ ನೋಡ್ರಿ, ಬರುವುದಿಲ್ಲ. ಯಾಕಂದ್ರೆ ಅಲ್ಲೇ ಬರ್ತೈತಿ, ಬಟ್ ಅದು ಪಾಯಿಂಟ್ಸ್ ಒಳಗ್ ಬರ್ತೈತಿ. ಸೊ ಅಷ್ಟೆಲ್ಲ ರಿಸ್ಕ್ ತಗೊಳೋದು ನಾವು ಬೇಡ. ಹೌದಾ? ಸೊ ಈಗ ಏನ್ ಮಾಡ್ಬೇಕು, ಎಕ್ಸ್ ಈಕ್ವಲ್ ಟು, ಹೌದಾ, 9 3 ಎಷ್ಟು, ಇಲ್ಲಿ ಬರೀತೆ ನೋಡ್ರಿ, ನಿಮಗ್ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಸೊ ಎಕ್ಸ್ ಈಕ್ವಲ್ ಟು 9 3 ಎಷ್ಟು ನೋಡ್ರಿ, 27. ಹೌದಾ? ಇಲ್ಲಿ 10 ಇದೆ. ಹೌದಾ? ಸೊ ಇದು ನಮ್ದು ಏನಾಗತ್ತ, ಒಂದು ಸಮೀಕರಣಗಳನ್ನ ಸುಲಭ ರೂಪಕ್ಕೆ ಪರಿವರ್ತಿಸುವುದು. ನೀವೇನಾಗಿತ್ತು ಲಾಸ್ಟ್ ಕ್ಲಾಸ್ ಒಳಗೆ ಏನಾಗಿತ್ತು ಅಂದ್ರೆ ಜಸ್ಟ್ ಸಿಂಪಲ್ ಸಮೀಕರಣಗಳನ್ನ ಸಾಲ್ವ್ ಮಾಡಿದ್ರಿ. ಹೌದಾ? ಒಂದ್ ಕ್ಲಾಸ್ ಒಳಗೆ ಏನ್ ಕಲ್ತಿದ್ರಿ, ಓನ್ಲಿ
ಒಂದ್ ಸೈಡ್ ವೇರಿಯಬಲ್ ಚರಾಕ್ಷರ ಇದ್ದದ್ದನ್ನ ಕಲ್ತಿದ್ವಿ ಹೌದಾ. ಅದರ ನೆಕ್ಸ್ಟ್ ಏನ್ ಮಾಡಿತ್ತು, ಎರಡೂ ಕಡೆ ಚರಾಕ್ಷರಗಳು ಇದ್ದದ್ದನ್ನ ಕಲತ್ರಿ ಹೌದಾ. ಸೊ ಅದರ ನೆಕ್ಸ್ಟ್ ಸ್ವಲ್ಪ ನಿಮಗ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಆಗ್ಬೇಕಲ್ಲ. ಸೊ ಇಲ್ಲೇನಾಯ್ತು, ಸಮೀಕರಣಗಳನ್ನ ಸುಲಭ ರೂಪಕ್ಕೆ ಪರಿವರ್ತಿಸೋದು. ಇಲ್ಲೊಂದ್ ಸ್ವಲ್ಪ ದೊಡ್ಡ ಏನು ಇಲ್ಲ, ಡಿಫಿಕಲ್ಟ್ ಇಲ್ಲ, ಬಟ್ ನಾವು ಸ್ವಲ್ಪ ಸ್ಲೋ ಆಗಿ ನಿಧಾನವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹೌದಾ. ಸೊ ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂತ ಈ ಒಂದು ಸಮೀಕರಣವನ್ನ ನೀಟಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಫೈನಲ್ ಆಗಿ ನಾವ್ ಏನ್ ಮಾಡ್ಬೇಕು, ಎಕ್ಸ್ ಆನ್ಸರ್ ಅನ್ನ ಕಂಡುಹಿಡಿಬೇಕು ಹೌದಾ. ಸೊ ಒಂದ್ಸಲ ನಾನು ರಿಪೀಟ್ ಮಾಡ್ತೇನೆ ನೋಡ್ರಿ. ಇದೇನೋ ಅವ್ರು ಕೊಟ್ಟಿರುವಂತಹ ಒಂದು ಪ್ರಾಬ್ಲಮ್ ಹೌದಾ. ಇದ್ರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ನಾವೀಗ ಹೇಳ್ರಿ. ನೆಕ್ಸ್ಟ್ ಸ್ಟೆಪ್ ಅಂದ್ರ ಆ ಎರಡು ಅಲ್ಲೇನಾಗಿದೆ, ಚರಾಕ್ಷರ ಈ ಕಡೆನೂ ಇದೆ ಈ ಕಡೆನೂ ಇದೆ, ಸ್ಥಿರಾಂಕ ಈ ಕಡೆನೂ ಇದೆ ಈ ಕಡೆ ಇದೆ. ಸೊ ಹಾಗಾಗಿ ನಮ್ಗೆ ಆ ರೀತಿ ಬೇಡ. ಚರಾಕ್ಷರಗಳನ್ನ ಒಂದ್ ಸೈಡ್ ಮಾಡ್ತೇವೆ, ಆಮೇಲೆ ಏನಾಯ್ತು, ಸ್ಥಿರಾಂಕಗಳನ್ನ ಒಂದ್ ಸೈಡ್ ಮಾಡ್ತೇವೆ ಹೌದಾ. ಅದಾದ್ಮೇಲೆ ನೋಡ್ರಿ ಇಲ್ಲಿ x/2 x/3 ಅಂತ ಇದೆ ಹೌದಾ. ಸೊ ಇಲ್ಲಿ ಏನಾಯ್ತು, ಛೇದದೊಳಗ್ ನಮ್ಗ ಬೇರೆ ಬೇರೆ ಸಂಖ್ಯೆಗಳ ಬಂದಿದ್ದಕ್ಕ ನಾವ್ ಏನ್ ಮಾಡ್ಬೇಕು, ಲಸಾವನ್ನ ಕಂಡುಹಿಡಿಬೇಕು ಅಥವಾ LCM ಅನ್ನ ಕಂಡುಹಿಡಿಬೇಕು ಹೌದಾ. ಸೊ 2 ಮತ್ತು 3ರ ಲಸ ಎಷ್ಟಾಯ್ತು, ಇಲ್ಲೇ 6 ಆಯ್ತು ಹೌದಾ. ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ ಬಹಳ ಜನ ಸ್ಟೂಡೆಂಟ್ ಮಿಸ್ಟೇಕ್ ಮಾಡೋದು ಎಲ್ಲಿ ಅಂತಂದ್ರ, ಇಲ್ಲಿ ಏನಾಗ್ಬಿಡ್ತೈತಿ, 6 ಆಯ್ತು, ಅದಾದ್ಮೇಲೆ x - x 0 ಅಂತ ಇಟ್ಬಿಡ್ತೀರಿ ಹೌದಾ. ಸೊ ನಿಮ್ದ ಭಾಳ ಹರಿಬರಿ ಇರ್ತೈತ್ಲಾ ಕೆಲಸ, ಹೋಗಾಗಿ ಹೌದಾ. ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ ಏನಂದ್ರ, ಎಷ್ಟ್ಲೆ, ಇದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ಅಷ್ಟೇ ಅಲ್ಲ, ನೀವು ಎಲ್ಲೇ ಯಾವುದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರ, ಲಸಾವನ್ನ ಕಂಡುಹಿಡಿಬೇಕಾದ್ರ ಈ ಮೇನ್ ಸ್ಟೆಪ್ ಅನ್ನ ಮರಿಬಾರ್ದು ಹೌದಾ. ಸೊ ಈಗ ಏನಾಗ್ಬೇಕು, ನೆಕ್ಸ್ಟ್ 2 ಎಷ್ಟ್ಲೆ 6 ನೋಡ್ರಿ, 2 ಎಷ್ಟ್ಲೆ 6, 2 3 6 ಅಂತ ಇದೆ ಹೌದಾ. ಸೊ ಆ 3ಅನ್ನ ನಾನು ಇಲ್ಲಿ ಬರ್ಕೊಂಡೆ ಹೌದಾ. ನೆಕ್ಸ್ಟ್ 3 ಎಷ್ಟ್ಲೆ 6, 3 ಎಷ್ಟ್ಲೆ 6, 3 2 6 ಆಯ್ತು ಹೌದಾ. ನೆಕ್ಸ್ಟ್ ಸ್ಟೆಪ್ ಏನಂದ್ರ, ಇವನ್ನೆರಡು ಗುಣಾಕಾರ ಮಾಡಿ ನಾವಿಲ್ಲೇ ಇಡ್ಬೇಕು ಹೌದಾ. 3 × x ಮಾಡಿದ್ರೆ ಎಷ್ಟಾಯ್ತು, 3x ಆಯ್ತು. 2 × x ಮಾಡಿದ್ರೆ ಎಷ್ಟಾಯ್ತು, 2x ಆಯ್ತು. ಕರೆಕ್ಟಾ, ಇದು ಅಂಡರ್ಸ್ಟ್ಯಾಂಡ್ ಆಯ್ತು. ನೆಕ್ಸ್ಟ್ ಈಗ ಮತ್ ಅಗೇನ್ ಈ ಕಡೆ ಸ್ಥಿರಾಂಕ ಕಡೆ ಬರೋಣ ನಾವು ಹೌದಾ. 4 ಮತ್ತು 5 ಅಂತ ಇದೆ. ಇಲ್ಲಿ ಮತ್ ಅಗೇನ್ ನಮಗೇನಾಯ್ತು, ಛೇದಗಳು ಬೇರೆ ಬೇರೆ ಆದ್ವು. ಛೇದಗಳು ಬೇರೆ ಬೇರೆ ಆದ್ವು ಅಂದ್ರೆ ನಾವೇನ್ ಮಾಡ್ಬೇಕೀಗ, ಮತ್ತೆ ಲಸಾವನ್ನ ತೆಗಿಬೇಕು ಹೌದಾ. 4 ಮತ್ತು 5 ಅಂತ ಇದೆ. ಸೊ ನೀವು ಇಲ್ಲಿ ಈ ರೀತಿ ಬರ್ಕೋತಿರ್ ಗೊತ್ತಾ ಹೌದಾ, ಲಸಾವ. ಬಟ್ ಇಲ್ಲಿ ಏನಾಗತ್ತ, ನಮಗ 4 ಮತ್ತು 5 ಬೇರೆ ಬೇರೆ ಸಂಖ್ಯೆಗಳಾಗಿರೋದ್ರಿಂದ ಅಲ್ಲಿ ನಾನು ಮತ್ತೆ ಸಪ್ರೇಟ್ ಮತ್ತೊಮ್ಮೆ ಅದಕ್ಕ ಲಸಾವನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾನು ಇದನ್ನ ಮಲ್ಟಿಪ್ಲೈ ಮಾಡಿಟ್ಬಿಡ್ತೇನೆ. 4 ಮತ್ತು 5 ಮಾಡಿದ್ರೆ ಎಷ್ಟಾಯ್ತು, 20 ಆಯ್ತು ಹೌದಾ. ಈಗ ಮತ್ತೆ ಅದೇ ಸ್ಟೆಪ್, ಇಲ್ಲಿ ಏನ್ ಫಾಲೋ ಮಾಡಿದ್ವಲ್ಲ ಅದೇ ಸ್ಟೆಪ್ ಅನ್ನ ನಾನು ಇಲ್ಲಿ ಮತ್ತೆ ಫಾಲೋ ಮಾಡ್ತೇನೆ. 4 ಎಷ್ಟ್ಲೆ 20 ನೋಡ್ರಿ, 4 5 20, 5 ಎಷ್ಟ್ಲೆ 20, 5 4 20. ಬಹಳ ಜನ ಈಗ ಸಡನ್ ಆಗಿ 5 4 ಬರುದಿಲ್ಲ. ಈಗ ಬಹಳ ಜನ ಕೌಂಟ್ ಮಾಡ್ತಾ ಇರ್ಬೋದು, 5 1 5, 5 2 10, 5 3 15 ಹೌದಾ. ಬಹಳ ಜನ ಇನ್ನು ಇದೇ ರೀತಿ ಟೇಬಲ್ಸ್ ಅನ್ನ ಓದ್ತಿರಿ. ಆದ್ರ ನಮಗ ಸಡನ್ ಆಗಿ ಕೇಳುತ್ತಲೇ ಗೊತ್ತಾಗ್ಬೇಕು, 5 4 ಎಷ್ಟು, 3 6 ಎಷ್ಟು, 9 3 ಎಷ್ಟು ಹೌದಾ. ಸೊ ಈಗ ನಾ ಕೇಳಿದಾಗ ನೀವ್ ಏನ್ ಮಾಡ್ತಾ ಇರ್ಬೇಕು, ಬಹಳ ಜನ ಸ್ಟೂಡೆಂಟ್ಸ್ 5 4 ಅಂದ್ಬಿಟ್ಲೆ 5 1 5, 5 2 10, 5 3 15 ಈ ರೀತಿ ಕೌಂಟ್ ಮಾಡ್ತಾ ಇರ್ಬೋದಲ್ಲ. ಇದು 5 ಎಷ್ಟ್ಲೆ 20 ಹಾಗಾದ್ರೆ 5 4 20 ಹೌದಾ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ 5 ಮತ್ತು 1ಅನ್ನ ಗುಣಾಕಾರ ಮಾಡ್ಬೇಕು, 4 ಮತ್ತು 1ಅನ್ನ ಗುಣಾಕಾರ ಮಾಡ್ಬೇಕು ಹೌದಾ. ಸೊ 5 1 5, 4 1 4 ಅಂತ ಆಯ್ತು. ಕರೆಕ್ಟಾ. ಸೊ ಈಗ ಏನಾಯ್ತು, 3 ಮತ್ತು 2ಅನ್ನ ಮೈನಸ್ ಮಾಡ್ರಿ, ಎಕ್ಸ್ ಬಂತು. ಈ 6ಅನ್ನ ಆಸ್ ಇಟ್ ಈಸ್ ಇಡ್ರಿ. 5 + 4ಅನ್ನ ಪ್ಲಸ್ ಮಾಡ್ರಿ, 9 ಬಂತು. ಈ 20ಅನ್ನ ಆಸ್ ಇಟ್ ಈಸ್ ಇಡ್ರಿ. ಎಕ್ಸ್ ಅನ್ನ ಅದೇ ಜಗದೊಳಗೆ ಇಡ್ರಿ. ಈ 6 ಇದೆ ಅಲ್ಲ, ಅದನ್ನ ಈ ಕಡೆ ಕಳ್ಸೋಣ ಹೌದಾ. ಈ ಕಡೆ ಕಳ್ಸೋಣ ಅಂದ್ರೆ ಏನಾಯ್ತು, ಇಲ್ಲೇ ಭಾಗಾಕಾರ ಸ್ಥಾನದೊಳಗೆ ಇದ್ದಿದ್ದು ಆ ಕಡೆ ಹೋಯ್ತಂದ್ರ ಗುಣಾಕಾರ ಸ್ಥಾನದೊಳಗ್ ಬಂತು. ಇಲ್ಲಿ ಎಷ್ಟಾಯ್ತು, 9 × 6 ಆಯ್ತು. ಸೊ 6 ಮತ್ತು 20ಅನ್ನ ನಾನು 2ರ ಮಗ್ಗಿಲೆ ಭಾಗಿಸ್ತೇನೆ. 2 3 6, 2 10 20 ಆಯ್ತು. ಸೊ 9 3 27 ಆಯ್ತು. ಇಲ್ಲಿ 9 ಉಳಿತು. ನೆಕ್ಸ್ಟ್ ನಮಗ ಇದು ಡಿವಿಷನ್ ಮಾಡ್ಲಿಕ್ಕೆ ಬರುದಿಲ್ಲ, ಬರ್ತೈತಿ ಪಾಯಿಂಟ್ ಒಳಗ್ ಬರ್ತೈತಿ. ಸೊ ಅದೆಲ್ಲ ರಿಸ್ಕ್ ಬ್ಯಾಡ್ ನಮಗ. ಜಸ್ಟ್ ಇದನ್ನ ಈಸಿ ಇದ್ದದನ್ನ ಮಲ್ಟಿಪ್ಲೈ ಮಾಡಿ ಬಿಡೋಣ. ಸೊ 9 3 27, ಇಲ್ಲಿ ಕೆಳಗೆ 10 ಇದೆ. ಹಾಗಾಗಿ x =
27/10 ಅಂತ ಬಂತು. ಕರೆಕ್ಟಾ? ಸೊ ಈ ರೀತಿ ನಾವು ಸಮೀಕರಣಗಳನ್ನ ಸುಲಭ ರೂಪಕ್ಕೆ ತರಬೇಕು. ಕರೆಕ್ಟ್? ಸೊ ಇದ್ರ ನೆಕ್ಸ್ಟ್ ನಮಗೆ ಏನಾಯ್ತು, ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳು ಅದಾವ ಇದ್ರೊಳಗ. ನೀವ್ ಅದನ್ನ ಏನ್ ಮಾಡ್ಬೇಕು, ನೀವ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಥವಾ ನಿಮ್ಗ ಪ್ರಾಬ್ಲಮ್ ಆತಂದ್ರ ನನಗ ನೀವಿಲ್ಲೇ ಮೆಸೇಜ್ ಮುಖಾಂತರ ಹೇಳಿದ್ರೆ ನಾನು ಅದನ್ನ ಸಾಲ್ವ್ ಮಾಡ್ತೇನೆ. ಯಾಕಂದ್ರೆ ಇದನ್ನ ಒಂದು ತೋರಿಸಿದೀನಿ, ಅದೇ ರೀತಿ ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ಇದು ಯಾವ ಪಾಠ ಹೇಳ್ರಿ? ಪಾಠ ನೆನಪಿದೆಯಾ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ ಅನ್ನುವ ಒಂದು ಟಾಪಿಕ್ ಇಲ್ಲಿಗೆ ಇದು ಮುಗೀತು. ಹೌದಾ? ಇದ್ರ ನೆಕ್ಸ್ಟ್ ಯಾವ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಚತುರ್ಭುಜಗಳ ಪರಿಚಯ, ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳಿ. ಹೌದಾ? ಸೊ ಚತುರ್ಭುಜಗಳ ಪರಿಚಯ ಯಾವ ರೀತಿ ಇದೆ, ಹೇಗಿದೆ ಅನ್ನೋದನ್ನ ನೋಡೋಣಂತ. ಹೌದಾ? ಚತುರ್ಭುಜಗಳ ಪರಿಚಯ. ಚತುರ್ಭುಜಗಳ ಪರಿಚಯ. ಚತುರ್ಭುಜಗಳ ಪರಿಚಯ ಅನ್ನೋ ಒಂದು ಹೊಸ ಟಾಪಿಕ್ ಅನ್ನ ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ನಿಮಗೆ ಸ್ವಲ್ಪ ಚತುರ್ಭುಜ ಅಂದ್ರೆ ನಿಮಗ್ ಒಂದು ಮೈಂಡ್ ಸೆಟ್, ಈಗ ಒಂದು ಇಮೇಜ್ ನಿಮ್ ಕಣ್ಣಾಗ ಓಡಾಡತ್ತಿರ್ಬೇಕು. ಚತುರ್ಭುಜ. ಹೌದಾ? ಸೊ ತ್ರಿಭುಜ ಅಂದ್ರ ಅಲ್ಲಿ ನಿಮಗೊಂದು ಒಂದ್ ಇಮೇಜ್ ಬರ್ತೈತಿ. ಚತುರ್ಭುಜ ಅಂದ್ರ ಒಂದ್ ಇಮೇಜ್ ಬರ್ತೈತಿ. ಹೌದಾ? ಚತುರ್ಭುಜ ಅಂದ್ರ ಏನ್ ನಮಗ ಹೇಳ್ರಿ? ಚತುರ್ಭುಜ ಅಂದ್ರ ಏನಾಗಿರ್ತೈತ ಅಂದ್ರ ನಾಲ್ಕು ಬಾಹುಗಳನ್ನು, ನಾಲ್ಕು ಕೋನಗಳನ್ನ ಹೊಂದಿರತಕ್ಕಂತ ಒಂದು ಆಕೃತಿಗೆ ನಾವೇನಂತ ಕರಿತೀವಿ? ಚತುರ್ಭುಜ ಅಂತ ಕರಿತೀವಿ. ಹೌದಾ? ಸೊ ಚತುರ್ಭುಜ ಯಾವ್ದಾದ್ರೂ ಇರ್ಬೋದು. ಹೌದಾ? ಈ ರೀತಿ ಇರ್ಬೋದು ಅಥವಾ ಈ ರೀತಿ ಇರ್ಬೋದು ನಮಗ್. ಕರೆಕ್ಟಾ? ಸೊ ಇವು ನಮಗ ಚತುರ್ಭುಜಗಳು. ನಮಗ್ ಇಷ್ಟ ಅಳತಿ ಇಷ್ಟ ಇಲ್ಲ, ಸೊ ಅದ್ರದ್ದು ಅಳತಿ ಅದ್ರ ಮೇಲೆ ಕರೆಕ್ಟ್ ಆಗಿ ಅದ್ರದ್ದು ಏನಂತಾರ ವರ್ಗೀಕರಣ ಮಾಡುವಾಗ ನಾವು ಅಭ್ಯಾಸ ಮಾಡಿ. ನಮಗೀಗ ಓನ್ಲಿ ಏನ್ ಬೇಕು? ಚತುರ್ಭುಜಗಳು ಅನ್ನೋದಷ್ಟ ಬೇಕು. ಹೌದಾ? ಸೊ ಈ ಚತುರ್ಭುಜಗಳ ಒಳಗ ನಾವು ಡೈರೆಕ್ಟ್ ಆಗಿ ಇದ್ರದ್ದು ವಿಧಗಳನ್ನ ನೋಡುವ ಹಾಗಿಲ್ಲ ಇಲ್ಲಿ. ಸೊ ಇಲ್ಲಿ ಚತುರ್ಭುಜಗಳ ಅದಕ್ಕಿಂತ ಮುಂಚೆ ನಮಗ ಇದ್ರೊಳಗ ಒಂದಿಷ್ಟು ಬರ್ತಕ್ಕಂತ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡೋಣಂತ. ಹೌದಾ? ಸೊ ಇಲ್ಲಿ ಏನಾಗತ್ತ ನಮಗ, ಇಲ್ಲೇ ನೋಡ್ರಿ, ಈಗ ನಾನು ಇಲ್ಲೊಂದು ಪಾಯಿಂಟ್ ಅನ್ನ ಇಟ್ಟೆ. ಹೌದಾ? ಸೊ ಈ ಪಾಯಿಂಟ್ ಇಂದ ನಾನು ಈ ರೀತಿ ಹಿಂಗ್ ತಗೊಂಡು ಹಿಂಗ್ ತಗೊಂಡು ಹಿಂಗ್ ತಗೊಂಡು ಮತ್ ಹಿಂಗ್ ತಗೊಂಡು ಲಾಸ್ಟಿಗೆ ಇಲ್ಲೇ ಬಂದೆ. ಹೌದಾ? ಸೊ ಒಂದು ಸಮತಲ, ಇದೊಂದು ಏನು ಪ್ಲೇನ್ ಹಾಳೆ ಇದೆಯಲ್ಲ, ಸೊ ನಾ ಅಲ್ಲಿ ಒಂದು ಪಾಯಿಂಟ್ ನಿಂದ ಇಲ್ಲೊಂದು ಪಾಯಿಂಟ್ ಇಟ್ಟು ಈ ಪೆನ್ ಅನ್ನ ಹೀಗೆ ಎತ್ತದೇನೆ. ಹೌದಾ? ಸೊ ಹಿಂಗೆ ನಂಗೆ ಹೆಂಗ್ ಬೇಕು ಹಂಗಿದೆ ಇಲ್ಲಿ. ಹೌದಾ? ಈ ರೀತಿ ಮಾಡಿದೆ. ಹೌದಾ? ಇದಕ್ಕೆ ಒಂದು ಆಕೃತಿಗೆ ನಾವ್ ಏನಂತ ಕರಿತೀವಿ? ಹಾದು ಹೋಗುವುದನ್ನ ಇಲ್ಲಿ ನೋಡ್ರಿ ವಕ್ರರೇಖೆಯನ್ನ ಪಡೆಯುವಿರಿ ಅಂತ ಇದೆ. ಅಂದ್ರೆ ಒಂದು ಸಮತಲದ ಮೇಲೆ ನೀವು ಇದನ್ನ ನಾನು ಸ್ಟ್ರೇಟ್ ಮಾಡಿದೆ, ನನಗೆ ಅವ್ರು ಸ್ಟ್ರೇಟ್ ಅಂತ ಹೇಳಿಲ್ಲ, ನಾನು ಈ ರೀತಿನೂ ಮಾಡ್ಬೋದು. ಇಲ್ಲೊಂದು ಪಾಯಿಂಟ್ ಇಟ್ಟೆ, ಅದಾದ್ಮೇಲೆ ನಾನು ಈ ರೀತಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಲಾಸ್ಟಿಗೆ ಇಲ್ಲಿ ಬಂದೆ. ಹೌದಾ? ಸೊ ಇದು ಒಂದು ವಕ್ರರೇಖೆಯನ್ನ ಒಂದು ಸಮತಲದ ಮೇಲೆ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ರ ಅದೇ ಪಾಯಿಂಟ್ ನೀವು ಎಲ್ಲಿ ಹೋಗಿ ಲಾಸ್ಟ್ ಎಂಡಿಗೆ ಅದೇ ಪಾಯಿಂಟ್ಗೆ ಬಂತಂದ್ರ ನಮ್ಗ ಅಲ್ಲಿ ಒಳಗ್ ಒಂದು ಏನಂತಾರ ಅವಕಾಶ, ಇದೊಂದು ಸ್ಥಳ ಸಿಕ್ತತಲ್ಲ, ಇದು ಇಷ್ಟಪ್ಪ ಇದ್ರದ್ದು ಅನ್ನೋದು ಸಿಕ್ತತಲ್ಲ. ಸೊ ಇದು ಒಂದು ಏನಾಗಿದೆ ನಮ್ಗ ಒಂದು ವಕ್ರರೇಖೆ, ಅಥವಾ ಅಲ್ಲಿ ಏನಾಗಿದೆ ವಕ್ರರೇಖೆಯನ್ನ ಪಡೆಯುವಿರಿ ಅಂತ ಇದೆ. ಹೌದಾ? ಸೊ ಅಲ್ಲಿ ಒಂದಿಷ್ಟು ಅದರೊಳಗ ಅದರ ಬೇಸ್ ಮೇಲೆ ನಾವು ಯಾವ್ಗಳನ್ನ ಏನೇನ ಅಭ್ಯಾಸ ಮಾಡೋಣ ಅಂತ ಇವತ್ತು ನೋಡೋಣ. ಹೌದಾ? ಸೊ ಇದನ್ನ ಯಾಕೆ ಮಾಡಿದೆ ಅಂದ್ರೆ ನನಗೆ ಚತುರ್ಭುಜಗಳನ್ನ ಕಲಿಯೋಕ್ಕಿಂತ ಮುಂಚೆ ಈಗ ನಿಮಗ್ ಗೊತ್ತಿದೆ, ಸ್ವಲ್ಪ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಹೌದಾ? ತ್ರಿಭುಜ ಅಂದ್ರೆ ನೀವು ಇನ್ ಜನರಲ್ ಆಗಿ ಏನ್ ಹೇಳ್ತೀರಿ? 3 ಬಾಹುಗಳು ಇರ್ತಾವ್ರಿ ಟೀಚರ್, ಆಮೇಲೆ 3 ಕೋನಗಳಿರ್ತಾವ, ಅದಕ್ಕೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಅದೇ ರೀತಿ ಚತುರ್ಭುಜಕ್ಕೆ ಬಂದ್ವಿ ಅಂದ್ರೆ 4 ಕೋನಗಳಿರ್ತಾವ, 4 ಬಾಹುಗಳಿರ್ತಾವ, ಅದಕ್ಕೆ ಚತುರ್ಭುಜ ಅಂತ ಕರಿತೀವಿ ಅಂತ ಹೇಳ್ತೀರಿ. ಹೌದಾ? ಸೊ ಅದೇ 5 ಬಾಹುಗಳಿದ್ರ 5 ಕೋನಗಳು 5 ಬಾಹುಗಳಿದ್ರ ಅದಕ್ಕೆ ಏನಂತೇವಿ? 6 ಕೋನಗಳು 6 ಬಾಹುಗಳಿದ್ರ ಅದಕ್ಕೆ ಏನಂತೇವಿ? ಅಥವಾ 7 ಇದ್ದು 8 ಬಾಹುಗಳಿದ್ರ ಏನ್ ಹೇಳ್ತೇವಿ?
ಹೌದಾ? ಸೊ ನಮಗ ಈಗ ಸ್ವಲ್ಪ ನಾವು ಫಸ್ಟ್ ಈಗ ಏನಾಗಿದೆ ಒಂದ್ ಆಲ್ಮೋಸ್ಟ್ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ದಿಂದ ಒಂದ್ ಸ್ವಲ್ಪ ನೀವು ಕಲಿತಾ ಇರೋದು ಅಪ್ ಟು ಚತುರ್ಭುಜ ಒಳಗ ಅಂತ ಅನ್ಕೋತೀನಿ. ಹೌದಾ? ಸೊ ನಿಮ್ಗೆ ಅದ್ರ ಮುಂದಿನ ಏನಂತಾರೋ ನಿಮ್ಗೊಮ್ಮೆ ಇಮ್ಯಾಜಿನೇಷನ್ ಬಂದಿರ್ಬೋದು. ಮೂರು ಕೋನಗಳು, ಮೂರು ಬಾಹುಗಳಿದ್ರೆ ಅದಕ್ಕೆ ತ್ರಿಭುಜ ಅಂತಾರು. ಚತುರ್ಭುಜ ಅಂದ್ರೆ 4 ಬಾಹುಗಳಿದ್ರು. ಅಕಸ್ಮಾತ್ 5 ಇದ್ರೆ ಏನ್ ಅನ್ಬಹುದು? ಸೊ ಆ 5 ಇತ್ತಂದ್ರ, 6 ಇತ್ತಂದ್ರ, 7 ಇತ್ತು, 8 ಇತ್ತು, 9 ಇತ್ತು, 10 ಇತ್ತು ಅಂದ್ರ, ಸೊ ಆ ರೀತಿಯ ಒಂದು ಭುಜಗಳು ಇಲ್ಲಿ ಏನಾಗಿದೆ, ಚತುರ್ಭುಜ ಅಂದ್ರೆ ಚತುರ್ ಅಂದ್ರ 4 ಅಂತ ಇದೆ. ಇಲ್ಲಿ ಏನು ಭುಜ ಅಂತ ಇದೆಯಲ್ಲ, ಸೊ ಅದೇ ನಮ್ಗೆ ಇಲ್ಲಿ ಏನಾಗುತ್ತ, ಬಹುಭುಜ. ಅಲ್ಲಿ ನಮ್ಗ 4ಕ್ಕಿಂತ ಹೆಚ್ಚು ಇರ್ತಕ್ಕಂಥ ಬಹು ಅಂದ್ರೆ ಭುಜಗಳದಾವಲ್ಲ, ಅವ್ನ ನಾವ್ ಎಲ್ಲಾನು ಕನ್ಸಿಡರ್ ಏನಂತ ಮಾಡ್ತೀವಿ, ಬಹುಭುಜ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರೊಳಗೆ ನಾವು ಸ್ಪೆಸಿಫಿಕ್ ಆಗಿ 5 ಇರ್ತಕ್ಕಂಥ ಒಂದ್ ಇದಕ್ಕೆ ಏನಂತ ಕರಿತೀವಿ, 6 ಇದ್ದಕ್ಕೆ ಏನಂತೇವಿ, 7 ಇದ್ದಕ್ಕೆ ಏನಂತೇವಿ. ಜಸ್ಟ್ ನಿಮಗದು ಇಂಟ್ರೊಡಕ್ಷನ್. ಆಕ್ಚುಲಿ ಅದು ನಿಮ್ಮ ಸಿಲೆಬಸ್ಸಿಗೆ ಇಲ್ಲ. ಅದ್ರ ನೆಕ್ಸ್ಟ್ ನಾನೀಗ ಏನ್ ಹೇಳ್ತಾ ಇದ್ದೀನಿ ಸ್ವಲ್ಪ ಅದು ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮಗೆ ಮುಂದಿನ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ. ಹೌದಾ? ಸೊ ಹಾಗೆ ಈಗ ನಾವೇನ್ ಕಲಿತಾ ಇದ್ದೇವೆ ಹೇಳ್ರಿ, ಬಹುಭುಜಗಳು ಅಥವಾ ಪಾಲಿಗಾನ್ಸ್ ಅನ್ನೋದನ್ನ ಕಲಿತಾ ಇದೀವಿ. ಹೌದಾ? ಬಹುಭುಜಗಳು ಅಂದ್ರೆ ಏನಾಗ್ತಿದೆ ಅಂದ್ರ, ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನ ಬಹುಭುಜ ಅಥವಾ ಪಾಲಿಗಾನ್ ಅಂತ ಕರಿತೀವಿ ನಾವು. ಹೌದಾ? ಅಲ್ಲಿ ಏನಾಗಿದೆ, ಇದೊಂದು ರೇಖಾಖಂಡ ಅಂತ ಕರಿತೀವಿ. ಈಗ ಇದಕ್ಕೆಲ್ಲ ರೇಖಾಖಂಡ ಅನ್ನೋದಿಲ್ಲ ನಾವು. ಜಸ್ಟ್ ಒಂದು ಸ್ಟ್ರೇಟ್ ಲೈನ್ ಇರತಕ್ಕಂತ ಒಂದು ರೇಖೆಗೆ ನಾವು ರೇಖಾಖಂಡ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗಿದೆ, ಈ ರೇಖಾಖಂಡದಿಂದ, ಹೌದಾ, ಅಲ್ಲೇನಾಗಿದೆ, ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನ, ಆವೃತ ಅಂದ್ರ ನಾನ್ ನಿಮಗ ಅವಾಗನ ಹೇಳಿದೆ, ಒಮ್ಮೆ ಒಂದ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಯ್ತು ಅಂದ್ರ ಅದ್ ಅಲ್ಲಿ ಇಲ್ಲಿ ಹೋಗಿ ಮತ್ತೆ ಕಡಿ ಅದೇ ಪಾಯಿಂಟಿಗೆ ಬಂತಂದ್ರ ಇದಕ್ ನಾವೇನಂತ ಕರಿತೇವಿ, ಆವೃತ ಆಕೃತಿ ಅಂತ ಕರಿತೀವಿ. ಸೊ ಈ ರೀತಿ ಇರ್ತಕ್ಕಂತ ಒಂದು ಇದಕ್ಕೆ ನಾವೇನಂತ ಕರಿತೀವಿ, ಬಹುಭುಜಗಳು ಅಂತ ಕರಿತೀವಿ. ಹಾಗಾದ್ರೆ ಅದರದ ಡೆಫಿನೇಷನ್ ಏನ್ ಹೇಳ್ರಿ, ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನ ಬಹುಭುಜ ಅಂತ ಕರಿತೀವಿ. ಹೌದಾ? ಸೊ ಈ ಬಹುಭುಜದೊಳಗೆ ನಮಗೆ ಏನಾಗಿದೆ, ಬಹುಭುಜಗಳಾಗಿರ್ದಂಗ ಅಂದ್ರ ಇಲ್ಲಿ ಏನಾಗಿದೆ, ನಾವು ಕನ್ನಡ ಅಂದ್ರೆ ಇಂಗ್ಲಿಷ್ ಒಳಗೆ ನಿಮ್ಗೆ ಏನಾಗಿದೆ, ಕಾನ್ವೆಕ್ಸ್ ಪಾಲಿಗಾನ್, ಕಾನ್ಕೇವ್ ಪಾಲಿಗಾನ್ಸ್ ಅಂತ ಇದಾವ್. ಅಂದ್ರ ಅದ್ರೊಳಗೆ ಏನಾಗಿದೆ, ಸ್ವಲ್ಪ ಹಿಂಗ್ ಹೊರಗೆ ಹೋಗಿರ್ತಾವ ಬಾಹ್ಯ ಬಹುಭುಜಗಳು, ಅಂತರ್ ಬಹುಭುಜಗಳು ಅಂತ ಇದಾವ. ಹೌದಾ? ಸೊ ಇಲ್ಲಿ ನಿಮಗೆ ಇರ್ಬೋದು ನೋಡ್ರಿ. ಹೌದಾ? ಬಹುಭುಜಗಳು ಬಹಿರ್ವಕ್ರ, ಅಂತರ್ವಕ್ರ ಬಹುಭುಜಗಳು ಅಂತ ಇದಾವ. ಹೌದಾ? ಸೊ ಅಲ್ಲಿ ಯಾವ ರೀತಿ ಇದೆ ಅಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಹ್ಯ ಅಥವಾ ಬಹಿರ್ವಕ್ರ ಬಹುಭುಜಗಳು ಅಂತ ಬರ್ತಾವ. ಇದ್ರ ಬಹಿರ್ವಕ್ರ ಅಂದ್ರ ಈ ರೀತಿ ಇರ್ತೈತಿ. ಹೌದಾ? ಇದಕ್ ನಾನು, ಹೌದಾ, ಈ ರೀತಿ ಇರ್ಬೋದು ಅಥವಾ ಈ ರೀತಿನೂ ಇರ್ಬೋದು. ಹೌದಾ? ಇವಕ್ ನಾವೇನಂತ ಕರಿತೀವಿ, ಬಹಿರ್ವಕ್ರ ಅಥವಾ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ಸೊ ನಿಮ್ಗ ಸೈನ್ಸ್ ಒಳಗ ಇವಿದಾವ್ ನೋಡ್ರಿ, ಏನಂದ್ರ ಪೀನ ದರ್ಪಣ, ನಿಮ್ನ ದರ್ಪಣ ಅಂತ ಇದಾವ. ಹೌದಾ? ಪೀನ ದರ್ಪಣ ಅಂದ್ರೆ ನಮಗ್ ಈ ರೀತಿ ಬರ್ತೈತಿ. ಹೌದಾ? ಇದನ್ನ ಕಲಿಬೇಕಾದ್ರೆ ನೀವ್ ಏನಂತ ಕಲಿತೀರಿ, ಹೊರಗೆ ಈ ರೀತಿ ಉಬ್ಬಿದ ಹಾಗೆ ಇರ್ತೈತಿ, ನಾವ್ ಅದಕ್ಕೆ ಪೀನ ದರ್ಪಣ ಅಂತ ಕರಿತೀವಿ. ಅಕಸ್ಮಾತ್ ಇದು ಈ ರೀತಿ ಇತ್ತಂದ್ರ, ಹೌದಾ, ಇದಕ್ ನಾವ್ ಏನಂತ ಕರಿತೀವಿ, ಕಾನ್ಕೇವ್ ಲೆನ್ಸ್ ಅಥವಾ ಏನಂತಾರ, ನಿಮ್ನ ದರ್ಪಣ ಅಂತ ಕರಿತೇವೆ. ಹೌದಾ? ಸೊ ಅದ್ ಏನಾಗಿದೆ, ನಿಮ್ಗೆ ಅದನ್ನ ನೋಡಿದ್ರೆ ಏನಾಗ್ತೈತಿ, ಒಳಗ್ ಸ್ವಲ್ಪ ಹಿಂಗ ಹತ್ತಿಕ್ದಂಗ ಆಗಿದೆ ಅದು. ಹೌದಾ? ಇಲ್ಲಿ ನೋಡ್ರಿ ಏನಾಗಿದೆ, ಪೂರ್ತಿ ಹಿಂಗ ಎಜ್ ಉಬ್ಬಿದ ಹಾಗಿದೆ. ಇಲ್ಲಿ ನೋಡಿದ್ರ ಹಿಂಗ ಒಳಗ ಬಂದಿದೆ. ಹೌದಾ? ಸೊ ಇವು ಏನಾಗ್ತಾವ ನಮ್ಗ, ಇದು ಬಹಿರ್ವಕ್ರ ಬಹುಭುಜ, ಇವು ಅಂತರ್ವಕ್ರ ಬಹುಭುಜ. ಸೊ ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವು. ಅವು ಯಾವ ರೀತಿ ಎಕ್ಸಾಂಪಲ್ಸ್ ಗಳದಾವು ಅವನ್ನೆಲ್ಲವನ್ನ ನೋಡೋಣ. ಹಾಗಾದ್ರೆ ನಾವು ಯಾವನ್ನ ಬಹುಭುಜ ಒಳಗ ಯಾವನ್ನ ಅಭ್ಯಾಸ ಮಾಡ್ತಾ ಇದೀವಿ ಹೇಳ್ರಿ, ಅಂತರ್ವಕ್ರ ಮತ್ತು ಬಹಿರ್ವಕ್ರ ಬಹುಭುಜಗಳು. ಹೌದಾ? ಅಂತರ್ವಕ್ರ ಮತ್ತು ಬಹಿರ್ವಕ್ರ ಬಹುಭುಜಗಳು. ಹೌದಾ? ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳು.
ಅಂತರ್ವಕ್ರ ಬಹುಭುಜಗಳು. ಬಹುಭುಜಗಳು ಹೌದಾ, ಬಹುಭುಜಗಳು. ಸೊ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದು. ಬಹಿರ್ವಕ್ರ ಅಂದ್ರೆ ಹಿಂಗ್ ಹೊರಗಿಂದ ಬಂದಿರ್ತೈತಿ, ಅಂತರ್ವಕ್ರ ಅಂದ್ರ ಒಳಗದು ಹಿಂಗ ಹತ್ತಿಕ್ಕದಂಗ ಇರ್ತೈತಿ ಹೌದಾ. ಸ್ವಲ್ಪ ಬಹಿರ್ವಕ್ರ ಬಹುಭುಜ ಅಂದ್ರೆ ನಾನು ಈ ರೀತಿ ಎಕ್ಸಾಂಪಲ್ ಅನ್ನು ನಿಮ್ಗೆ ಆಗಲೇ ಕೊಟ್ಟೆ ಹೌದಾ. ಸೊ ಈ ರೀತಿ ಇದೆ, ಕರೆಕ್ಟಾ. ಸೊ ಅದೇ ರೀತಿ ನಮ್ಗೆ ಇಲ್ಲಿ ಏನಾಗ್ತಿದೆ, ಅಂತರ್ವಕ್ರ ಅಂದ್ರ ಈ ರೀತಿ ಇರ್ತೈತಿ ನೋಡ್ರಿ ಹೌದಾ. ಈ ರೀತಿ ಇದ್ದು ಈಗ ಇದನ್ನ ಇದೇ ರೀತಿ ನಾನು ಸ್ಟ್ರೇಟ್ ಇಟ್ರ ಅದು ಬಹಿರ್ವಕ್ರ ಆಗುತ್ತ. ಅದನ್ನ ನಾನು ಸ್ವಲ್ಪ ಇದನ್ನ ಏನ್ ಮಾಡ್ತೇನಿ, ಇಲ್ಲಿ ಒಳಗ್ ಹಿಂಗ ಮಾಡ್ತೀನಿ ಹೌದಾ. ಸೊ ಇದು ಏನಾಯ್ತು ನಮ್ಗ, ಅಂತರ್ವಕ್ರ ಬಹುಭುಜ ಅಂತ ಆಯ್ತು. ಇದು ಬಹಿರ್ವಕ್ರ ಬಹುಭುಜ ಅಂತ ಆಯ್ತು ಹೌದಾ. ಸೊ ಇದ್ರಾಗ ಒಂದಿಷ್ಟು ನಿಮಗ ಇಲ್ಲೇ ಒಂದಿಷ್ಟು ಚಿತ್ರಗಳದಾವು, ಅದನ್ನ ಯಾವ ರೀತಿ ಇದಾವ ಅಂತ ಹೇಳಿ ನಿಮ್ಗ ತೋರಿಸ್ತೇನೆ ನೋಡಿ, 1 ಸೆಕೆಂಡ್. ಹೌದಾ. ಇಲ್ಲಿ ಏನಾಗಿದೆ, ಪೆಂಟಗಾನ್ ಈಸ್ ಕಾನ್ವೆಕ್ಸ್ ಅಂತ ಇದೆ ಹೌದಾ. ಸೊ ಇಲ್ಲಿ ಏನಾಗಿದೆ, ಕಾನ್ವೆಕ್ಸ್ ಮೀನ್ಸ್ ಬಹಿರ್ವಕ್ರ, ಇದು ಹೊರಗೆ ಹೋಗಿದೆ ಹೌದಾ. ಸೊ ನಾ ಇದನ್ನ ಏನ್ ಮಾಡ್ತೇನಿ, ಈ ಒಂದು ಪಾಯಿಂಟ್ ಅನ್ನ ಹಿಂಗ್ ಒಳಗ್ ತರಿಸ್ತೇನೆ ಹೌದಾ. ಅದ್ ಆಟೋಮೆಟಿಕ್ಲಿ ನಮ್ಗೆ ಏನಾಯ್ತು, ಅಂತರ್ವಕ್ರ ಆಯ್ತು ಹೌದಾ. ಕಾಣಿಸ್ತಾ ಇದೆ ನಿಮ್ಗ. ಸೊ ಇಲ್ಲಿ ಏನಾಗತ್ತ, ನಾನು ಇದನ್ನ ಈ ರೀತಿ ತಗೊಂಡ್ ಬಂದೆ ಅಂದ್ರೆ ನೋಡ್ರಿ ಅದು ಆರೆಂಜ್ ಕಲರ್ ಬರ್ತಾ ಇದೆ. ಸೊ ಅವಾಗ ಏನಾಗತ್ತದು ಬಹಿರ್ವಕ್ರ ಆಗತ್ತ. ಅದೇ ಪಾಯಿಂಟ್ ಅನ್ನ ನಾನು ಈ ರೀತಿ ಒಳಗ್ ತಗೊಂಡ್ ಬಂದೆ ಅಂದ್ರೆ ನನಗೆ ಏನಾಗತ್ತದು ಅಂತರ್ವಕ್ರ ಅಂತ ಆಗತ್ತ ಹೌದಾ. ಇದು ಯಾವ್ದಿದು, ಪೆಂಟಗಾನ್ ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಬಾಹುಗಳದಾವು, 1 2 3 4 5 ಅಂತ ಇದಾವ ಹೌದಾ. ನೆಕ್ಸ್ಟ್ ಈಗ ಮತ್ತಿಲ್ಲಿ ಚತುರ್ಭುಜಕ್ ಬರೋಣ. ಚತುರ್ಭುಜ ಅಂದ್ರೆ ಎಷ್ಟು ಇರ್ತಾವ, 4 ಪಾಯಿಂಟ್ಸ್ ಇರ್ತಾವ ಹೌದಾ. ಸೊ ನಾ ಇದನ್ನ ಏನ್ ಮಾಡ್ತೇನೆ, ಈಗ ಈ ಪಾಯಿಂಟ್ ಅನ್ನ ಒಳಗ್ ಹಾಕ್ತೀನಿ ನೋಡಿ ಹೌದಾ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಅದು ಆಟೋಮೆಟಿಕ್ಲಿ ಕಲರ್ನು ಚೇಂಜ್ ಆಗ್ತಾ ಇದೆ, ಅದ್ರದ್ದು ನಮ್ಗೆ ಅಲ್ಲಿ ಹೆಸರು ಕೂಡ ಚೇಂಜ್ ಆಗ್ತಾ ಇದೆ. ಕಾನ್ವೆಕ್ಸ್ ಅಂದ್ರ ಏನಾಯ್ತು, ಬಹಿರ್ವಕ್ರ ಹೌದಾ. ಕಾನ್ಕೇವ್ ಅಂದ್ರ ಅಂತರ್ವಕ್ರ, ಅಲ್ಲಿ ಒಳಗ್ ಹೋಗಿ ಅದೇನಾಗ್ತಾ ಇದೆ, ವಕ್ರ ಆಗ್ತಾ ಇದೆ ಹೌದಾ. ಕಾಣಿಸ್ತಾ ಇದೆ. ಅಥವಾ ನಾನು ಈ ಪಾಯಿಂಟ್ ಅನ್ನ ತಗೋಬಹುದು, ಕಾಣಿಸ್ತಾ ಇದೆ ಹೌದಾ. ಅಥವಾ ಈ ಪಾಯಿಂಟ್ ಅನ್ನ ತಗೋಬಹುದು, ಯಾವ್ದಾದ್ರು ಪಾಯಿಂಟ್ಸ್ ತಗೋರಿ. ಅದು ಒಂದ್ ಪಾಯಿಂಟ್ಸ್ ಒಳಗ ಅದೇನಾಗಿರ್ತೈತಿ, ಅಂತರ್ವಕ್ರ ಆಗಿರ್ತೈತಿ. ಅದನ್ನ ನಾವು ಈ ರೀತಿ ಎಕ್ಸ್ಟೆಂಡ್ ಮಾಡಿದ್ವಿ ಅಂದ್ರ ಬಹಿರ್ವಕ್ರ ಅಂತ ಆಗುತ್ತೆ ರೈಟ್. ಆಮೇಲೆ ಟ್ರಯಾಂಗಲ್ ನೋಡ್ರಿ, ಟ್ರಯಾಂಗಲ್ ಬರೋದಿಲ್ಲ ಹೌದಾ. ಕಾಣಿಸ್ತಾ ಇದೆ ಹೌದಾ. ಅಲ್ಲಿ ನಮಗದು ಒಳಗ ಅದನ್ನ ಅಂತರ್ವಕ್ರ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಓನ್ಲಿ ಏನಾಗತ್ತೆ ನಮಗ್ ಹೇಳ್ರಿ, ಬಹಿರ್ವಕ್ರ ಅಂತ ಆಗತ್ತೆ. ಗೊತ್ತಾಯ್ತಾ ಇದು. ಸೊ ಇದು ನಮ್ದು ಏನಾಗತ್ತ, ಅಂತರ್ವಕ್ರ ಮತ್ತು ಬಹಿರ್ವಕ್ರ ಬಹುಭುಜಗಳಿಗೆ ಒಂದಿಷ್ಟು ನಮಗ ಎಕ್ಸಾಂಪಲ್ಸ್ಗಳು. ಅದ್ರ ಜೊತೆಗೆ ನಿಮ್ಗಿಲ್ಲೇ ನಿಮ್ಮ ಬುಕ್ ಒಳಗ ಕೊಟ್ಟಿದಾರ ನೋಡ್ರಿ, ನೋಡ್ಬಹುದು ನೀವು ಹೌದಾ. ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ನಿಮ್ಗ ಕರೆಕ್ಟ್ ಆಗಿ ಹೌದಾ. ಇಲ್ಲಿ ಏನಾಗಿದೆ ಒಂದಿಷ್ಟು ನಾನು ನಿಮಗ್ ತೋರಿಸ್ತೇನೆ ಎಕ್ಸಾಂಪಲ್ಸ್ಗಳು. ಬಹಿರ್ವಕ್ರ ಅಂದ್ರ ಈ ರೀತಿ ಹೊರಗ ಇರ್ತಾವು, ಅಂತರ್ವಕ್ರ ಅಂದ್ರ ಅದು ಒಳಗ್ ಹೋಗಿ ಸ್ವಲ್ಪ ವಕ್ರವಾಗಿರ್ತೈತಿ ಹೌದಾ. ಸೊ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಬಹಿರ್ವಕ್ರ, ಅಂತರ್ವಕ್ರ. ಸ್ವಲ್ಪ ನಿಮಗೆ ಇನ್ನೂ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕಂದ್ರ ನಿಮ್ಮ ಸೈನ್ಸ್ ಕ್ಲಾಸ್ ಒಳಗ ಕಲ್ತಿರ್ತಕ್ಕಂಥ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣವನ್ನ ನೆನ್ಪಿಟ್ಕೋರಿ ಹೌದಾ. ಅಲ್ಲಿ ಏನಾಗಿದಾವು, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಅಂತ ಅಭ್ಯಾಸ ಮಾಡ್ತೀವಿ. ಇಲ್ಲಿ ಅವನ್ನ ಕಾನ್ವೆಕ್ಸ್ ಪಾಲಿಗಾನ್ಸ್, ಕಾನ್ಕೇವ್ ಪಾಲಿಗಾನ್ಸ್ ಅಂದ್ರ ಬಹಿರ್ವಕ್ರ ಬಹುಭುಜಗಳು, ಅಂತರ್ವಕ್ರ ಬಹುಭುಜಗಳನ್ನ. ಅಂತರ್ ಅಂದ್ರ ಅದ್ರೊಳಗನ ಐತ್ ನಿಮಗ್ ಹೌದಾ. ಸೊ ನಿಮ್ಮ ಯಾವ್ದದು ವಚನಗಳನ್ನ ಕೇಳಿರಿಲ್ಲ ಅಕ್ಕ ಮಾದೇವಿ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಹೌದಾ. ಅಂತರಂಗ ಅಂದ್ರ ಒಳಗ, ಅಂದ್ರ ಅದ್ರ ಅರ್ಥ ಏನ, ಒಳಗ್ ಹೋಗಿ ಅದು ವಕ್ರ ಆಗಿದೆ ಅಂತ ನೆನ್ಪಿಟ್ಕೋರಿ. ಬಹಿರ್ವಕ್ರ ಅಂದ್ರ ಹೊರಗ್ ಹೋಗಿದೆ ಅಂತ, ಪೂರ್ತಿ ಎಲ್ಲಾನು ಹೊರಗ ಇದಾವು ಅಥವಾ ಹಿಂಗ್ ಉಬ್ಬಿದ ಆಕಾರದೊಳಗ ಇದಾವು ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಾ ಇದು. ಬಹಿರ್ವಕ್ರ ಮತ್ತು ಅಂತರ್ವಕ್ರಗಳನ್ನ ಕಲ್ತೀವಿ ಈಗ ಹೌದಾ. ಈಗ ನೆಕ್ಸ್ಟ್ ನಾವು ಕಲಿತಾ ಇರೋದು ಯಾವ್ದಂತಂದ್ರ ಬಹುಭುಜಗಳ ವಿಧಗಳು, ಬಹುಭುಜಗಳ ವರ್ಗೀಕರಣವನ್ನ ಕಲಿಯೋಣ ಹೌದಾ. ಬಹುಭುಜಗಳ ವರ್ಗೀಕರಣ ಅದು ಆಕ್ಚುಲಿ ನಿಮ್ಗ ಸ್ವಲ್ಪ ಅದನ್ನ ಕಲಿಸ್ಲೇಬೇಕು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಹೌದಾ. ಸೊ ಫಾರ್ ಎಕ್ಸಾಂಪಲ್, ಬಹುಭುಜಗಳ ವರ್ಗೀಕರಣ, ಬಹುಭುಜಗಳ ವರ್ಗೀಕರಣ.
ಹೌದಾ? ಬಹುಭುಜಗಳ ವರ್ಗೀಕರಣ. ಈಗ 1 by 1 ನೀವ ಹೇಳ್ತಾ ಹೋಗ್ಬೇಕು ನನಗೆ. ಹೌದಾ? ಈಗ ನೋಡ್ರಿ, ಫಸ್ಟ್ ಒನ್, 3 ಬಾಹುಗಳಿದ್ರ ಅದಕ್ಕೆ ಏನಂತ ಕರಿತೀವಿ? 3 ಬಾಹುಗಳಿದ್ರ ಅದಕ್ಕೆ ಏನಂತ ಕರಿತೀವಿ? 3 ಬಾಹುಗಳಿದ್ರ ತ್ರಿಭುಜ. ಹೌದಾ? ತ್ರಿಭುಜ. ಹೌದಾ? ಇದಕ್ಕೆ ಇಂಗ್ಲಿಷ್ನೊಳಗ ಟ್ರಯಾಂಗಲ್ ಅಂತ ಕರಿತೀವಿ. ಹೌದಾ? 4 ಬಾಹುಗಳಿದ್ರ, ಹೌದಾ, 4 ಬಾಹುಗಳಿದ್ರ ಅದಕ್ಕೆ ಏನಂತ ಕರಿತೀವಿ? ಆಲ್ರೆಡಿ ಇಲ್ಲೇ ಕಲ್ತ್ ಬಿಟ್ಟಿರಿ, ಚತುರ್ಭುಜ ಅಂತ ಕರಿತೀವಿ. ಹೌದಾ? ಚತುರ್ಭುಜ. ಚತುರ್ಭುಜ. ನೆಕ್ಸ್ಟ್ ಈಗ ಬರ್ತಾ ಇದೆ ನೋಡ್ರಿ, ಇವು ನಿಮ್ಗ ಗೊತ್ತಿರದ ಅಂದ್ರ ಗೊತ್ತಿಲ್ದೇ ಇರುವಂತ ಒಂದು ಹೆಸರುಗಳಿವು. ಹೌದಾ? ಎಲ್ಲಿ ಕೇಳಾಕತ್ತೀವಿ ಇವತ್ತ ಅಂತ ಹೇಳಿ. ಹೌದಾ? 5 ಬಾಹು ಇದ್ರ ಅದಕ್ಕೆ ಏನಂತ ಕರಿತೀವಿ? 5 ಇದ್ರ ಅದಕ್ಕೆ ಏನಂತೀವಿ? ಎಕ್ಸಾಕ್ಟ್ ಕನ್ನಡ ವರ್ಡ್ ನಮಗ್ ನೆನಪಾಗ್ಬೇಕು. 5 ಅಂದ್ರ ಪಂಚ, ಪಂಚಭುಜ, ಪಂಚಭುಜ. ಹೌದಾ? ಪಂಚ ಅಂದ್ರೆ ಎಷ್ಟು? ಹಿಂದಿ ಒಳಗೆ ಏನಂತೀರಿ? ಪಾಂಚ್ ಅಂತ ಹೇಳ್ತಿರೋದಿಲ್ಲ. ಹಾಗೆ ಪಂಚಭುಜ ಅಂದ್ರೆ ಏನಾಯ್ತು? 5 ಇದಾವು ಅಂತ ಅರ್ಥ. ಹೌದಾ? 4ನೇದು, 6 ಬಾಹುಗಳಿದ್ರ, 6 ಬಾಹುಗಳಿದ್ರ ಅದಕ್ಕೆ ಏನಂತ ಕರಿತೀವಿ? ಷಡ್ಭುಜ. ಷಡ್ಭುಜ. ಹೌದಾ? ಷಡ್ಭುಜ. ಕರೆಕ್ಟಾ? ಷಡ್ಭುಜ. ಹೌದಾ? 6 ಬಾಹುಗಳಿದ್ರ ಅದಕ್ಕ ಷಡ್ಭುಜ ಅಂತ ಕರಿತೀವಿ. 1 ಸೆಕೆಂಡ್, ನಾನು ಇಲ್ಲೇ ನಿಮಗೆ ಹಂಗೆ ಒಂದು ಸಿಂಪಲ್ ಆಗಿರೋ ನಾನು ತೋರಿಸ್ತೇನೆ, ಆದ್ರೂ ಇಲ್ಲೇ ನಿಮಗೆ ಇದನ್ನ ಮಾಡ್ತಾ ಇದ್ದೀನಿ ನೋಡ್ರಿ ಇಲ್ಲೇ. ಸೊ ಇಲ್ಲಿ ಚತುರ್ಭುಜ ಅಂದ್ರೆ ಏನಾಗತ್ತೆ ನಮ್ಗಿಲ್ಲೇ? ಹೌದಾ? ಚತುರ್ಭುಜ ಈ ರೀತಿ ಇದೆ. ಪಂಚಭುಜ ಅಂದ್ರ 5 ಬಾಹುಗಳಿರ್ಬೇಕು ನಮಗ. ಸೊ 1 2 3 4 5. ಹೌದಾ? ಡೈರೆಕ್ಟ್ ಆಗಿ ನಾನು ಇಲ್ಲೇ ಬರದೆ. ಹೌದಾ? 1 2 3 4 5 ಬಾಹುಗಳಿದ್ರ ಅದಕ್ಕೆ ನಾವೇನಂತ ಕರಿತೀವಿ? ಪಂಚಭುಜ ಅಂತ ಕರಿತೀವಿ. 6 ಬಾಹುಗಳಿದ್ರ, ಹೌದಾ, 1 2 3 4 5 6. ಹೌದಾ? 6 ಭುಜಗಳಿದ್ರ ಅದಕ್ಕೆ ಏನಂತ ಕರಿತೀವಿ? ಷಡ್ಭುಜ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಫಿಫ್ತ್ ಒನ್, 7 ಬಾಹುಗಳಿದ್ರ, 7 ಬಾಹುಗಳಿದ್ರ ಇದಕ್ಕೆ ಏನಂತ ಕರಿತೀವಿ? ಸಪ್ತಭುಜ ಅಂತ ಕರಿತೀವಿ. ಸಪ್ತಭುಜ ಅಂತ ಕರಿತೀವಿ. ಹೌದಾ? ಸಪ್ತಭುಜ. ಸಪ್ತ ಅಂದ್ರೆ 7. ಹೌದಾ? ಸಪ್ತ ಸಾಗರ ಅಥವಾ ಸಪ್ತ ಸ್ವರಗಳು ಅಂತ ಕರಿತೇವೆ. ಹೌದಾ? ನಾವು ಅಂದ್ರ ಅಲ್ಲಿ 7 ಅಂತ ಇರ್ತೈತಿ. ಹೌದಾ? ಕಾನ್ಸೆಪ್ಟ್ ನಮ್ಗೆ ಇಲ್ಲಿ ಏನಾಗತ್ತ? 7 ಅಂದ್ರ 1 2 3 4 5 6 7. ಸ್ವಲ್ಪ ಅಲ್ಲೇ ನಾವು ವೇರಿಯೇಷನ್ ಮಾಡಿ ಹಾಕ್ಬೇಕು. ಎಷ್ಟಾಯ್ತಿದು? 7ಕ್ಕೆ ನಾವು ಸಪ್ತಭುಜ ಅಂತ ಕರಿತೇವೆ. ಹೌದಾ? ಇದಕ್ಕೆ ಇಂಗ್ಲಿಷ್ ಒಳಗ ಟ್ರಯಾಂಗಲ್, ಕ್ವಾಡ್ರಿಲ್ಯಾಟ್ರಲ್, ಇದಕ್ಕ ಪೆಂಟಗಾನ್, ಹೆಕ್ಸಾಗಾನ್, ಹೌದಾ, ಹೆಪ್ಟಗಾನ್ ಅಂತ ಕರಿತೇವೆ. ಹೌದಾ? ಇದು ಅಂಡರ್ಸ್ಟ್ಯಾಂಡ್ ಆಯ್ತು? ನಾನ್ ರಬ್ ಮಾಡಬಹುದು ಇದನ್ನ. ಹೌದಾ? ಇಲ್ಲಿ 3 ಇತ್ತಂದ್ರೆ ಇದಕ್ಕ ತ್ರಿಭುಜ, 4 ಚತುರ್ಭುಜ, 5 ಪಂಚಭುಜ, 6 ಷಡ್ಭುಜ, 7 ಸಪ್ತಭುಜ. ಹೌದಾ? ನೆಕ್ಸ್ಟ್ 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 ಏನಿದೆ ನೋಡ್ರಿ, 8. ಹೌದಾ? 8 ಬಾಹುಗಳಿದ್ರ, ಹೌದಾ, 8 ಬಾಹುಗಳಿದ್ರ ಅದಕ್ಕೆ ಏನಂತ ಕರಿತೀವಿ? 8ಕ್ಕೆ ಏನಂತ ಕರಿತೀವಿ? ಅಷ್ಟಭುಜ. ಅಷ್ಟಭುಜ ಅಂತ ಕರಿತೀವಿ. ಹೌದಾ? ಅಷ್ಟಭುಜ. ಅಲ್ಲಿ ನೋಡ್ರಿ, ಅಷ್ಟಭುಜ ಅಂದ್ರ 1 2 3 4 5 6 7 7 8. ಹೌದಾ? ಸ್ವಲ್ಪ ಅಲ್ಲೇ ನಾವ್ ಏನ್ ಮಾಡ್ಬೇಕು? 8 ಬಾಹುಗಳನ್ನ ಮಾಡ್ಬೇಕು. ಹೌದಾ? 9 ಬಾಹು ಇತ್ತಂದ್ರ ಅದಕ್ಕೆ ಏನಂತ ಕರಿತೇವೆ? 9 ಅಂದ್ರೆ ಏನು? 9 ಸ್ವಲ್ಪ ನಾವು ಕನ್ನಡ ವರ್ಡ್ ಅನ್ನ, ಕರೆಕ್ಟ್ ಕನ್ನಡ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ನಮಗ್ ಗೊತ್ತಾಗ್ತೈತಿ. ಹೌದಾ? ನವಭುಜ ಅಂತ ಕರಿತೇವಿ. ನವರಾತ್ರಿ ಅಂತೇವ್ ಗೊತ್ತಾ? ನವಭುಜ. ಹೌದಾ? ನವ ಅಂದ್ರ 9, ನವಭುಜ ಅಂದ್ರ 9 ಬಾಹುಗಳಿರ್ತಾವು. ನೆಕ್ಸ್ಟ್ 10 ಅಂದ್ರ, 10 ಅಂದ್ರೆ ಏನು? ದಶಭುಜ. ದಶಮಾಂಶಗಳು ಅಂತಿರ್ತೀರಿ ಗೊತ್ತಾ? ಹೌದಾ? ಅಥವಾ ದಶಾವತಾರ ಅಂತಿರ್ತೀರಿ, ಅಂದ್ರ 10 ಅವತಾರಗಳು. ಹೌದಾ? ಸೊ ಹಾಗಾಗಿ ಇದು ದಶಭುಜ ಅಂದ್ರೆ ಇದಕ್ಕ 10 ಬಾಹುಗಳಿರ್ತಾವಂತ ಅರ್ಥ. ಕರೆಕ್ಟಾ? ಸೊ ಇವನ್ನೆಲ್ಲ ನಾವು ಕಲ್ತೀವಿ. ಈಗ ನಮ್ಗೇನಾಯ್ತು? ಬಹುಭುಜಗಳ ಒಂದು ವರ್ಗೀಕರಣವನ್ನ ಮಾಡಿದ್ವಿ. ಅದ್ರೊಳಗ 3ರಿಂದ ಸ್ಟಾರ್ಟ್ ಮಾಡೋಣ, 2 ಇಲ್ಲ. ಹೌದಿಲ್ಲ?
ಸೊ ನಾವು 3ರಿಂದ ಸ್ಟಾರ್ಟ್ ಮಾಡಿದ್ರ 3 ಅಂದ್ರ ಏನಾಯ್ತದು ತ್ರಿಭುಜ, 4 ಇದ್ರ ಚತುರ್ಭುಜ, 5 ಇದ್ರ ಪಂಚಭುಜ. ಹೌದಾ, ಅದಕ್ಕ ಪೆಂಟಗಾನ್ ಅಂತ ಕರಿತೀವಿ. ಎಷ್ಟು 6 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ ಷಡ್ಭುಜ, 7 ಇತ್ತಂದ್ರ ಸಪ್ತಭುಜ, 8 ಇದ್ರ ಅಷ್ಟಭುಜ, 9 ಇದ್ರ ನವಭುಜ, 10 ಇದ್ರ ದಶಭುಜ ಅಂತ ಇದೆ. ಹೌದಾ, ಸೊ ಅದ್ರದ್ದು ಒಂದಿಷ್ಟು ನಿಮಗಿಲ್ಲಿ ಸಿಮ್ಯುಲೇಷನ್ಸ್ ಗಳಿದಾವು, ಅವ್ನ್ ನೋಡ್ಕೊಂಡು ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ. ಹೌದಾ, ಸೊ ಇದು ಅಂದ್ರೆ ನಿಮಗ ಆ ಡೈಗ್ರಾಮ್ ಅನ್ನು ನೋಡಿದ್ರೆ ಇನ್ನೂ ಈಸಿಯಾಗಿ ನೀವು ಮಾಡ್ತೀರಿ. ಹೌದಾ, ನೋಡೋಣ ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ, ನೋಡೋಣ. ಹೌದಾ, ಸೊ ಇಲ್ಲಿ ಏನಾಗಿದೆ ಸ್ವಲ್ಪ ಇವು ಇಂಗ್ಲಿಷ್ ಒಳಗಿದಾವ್, ನಾ ಕನ್ನಡ ಒಳಗೆ ಹೇಳ್ತೀನಿ, ನೀವು ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಹೌದಾ, ಸೊ ಇಲ್ಲಿ ನೋಡ್ರಿ ಇದು ಎಷ್ಟು ಬಾಹುಗಳದಾವು, ಇಲ್ಲಿ ಅವ್ರ ಹೆಸರಿದಾವ್. ಆಕ್ಟಾಗಾನ್ ಅಂದ್ರ 8, ನೋನಾಗಾನ್ ಅಂದ್ರ 9, ಹೆಕ್ಸಾ ಅಂದ್ರ 6, ಪೆಂಟಾ ಅಂದ್ರ 5, ಡೆಕಾ ಅಂದ್ರ 10, ಟ್ರಯಾಂಗಲ್ ಇದು ಡೋಡೆಕಾನ್ ಅಂದ್ರ 12 ಇರ್ತಾವು, ಹೆಪ್ಟಗಾನ್ ಅಂದ್ರ ಯಾವ್ದು 7 ಇರ್ತಾವು, ಸ್ಕ್ವೇರ್ ಅಂದ್ರೆ ಇಲ್ಲಿ ಏನಾಗುತ್ತೆ ನಮ್ಗೆ ಚೌಕ ಇರ್ತೈತಿ. ಹೌದಾ, ಸೊ ನಮ್ಗೆ ಈಸಿ ಇದ್ದಿದ್ದು ಫಸ್ಟ್ ಹಾಕೋಣ. ಟ್ರಯಾಂಗಲ್ ಎಲ್ಲಿದೆ ನೋಡ್ರಿ. ಹೌದಾ, ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಬೋದಾ, ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಅಂತ ಇದೆ. ಹೌದಾ, ಈಸಿ ಇದ್ದಿದ್ದು ಲಘು ಲಘು ಹಾಕೋಣ, ಅಂದ್ರೆ ಇಲ್ಲಿ ಕೌಂಟ್ ಮಾಡೋಕೆ. ಹೌದಾ, ಸೊ 4 ಸ್ಕ್ವೇರ್ ಅಂದ್ರೆ ಎಷ್ಟಾಗ್ಬೇಕು ನನಗ ಚೌಕ, ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಚತುರ್ಭುಜ ಆಯ್ತು ನಮಗ್. ಹೌದಾ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದೆ ಎಷ್ಟಿದೆ 1 2 3 4 5. ಪೆಂಟಗಾನ್ ಅಂದ್ರ ಪಂಚಭುಜ, ಅದನ್ನ ಇಲ್ಲಿ ಶಿಫ್ಟ್ ಮಾಡ್ಬೋದಾ. ಓಕೆ, ನೆಕ್ಸ್ಟ್ ಇದನ್ನ ನೋಡ್ರಿ 1 2 3 4 5 6 ಇದಾವ್. ಸೊ 6 ಇತ್ತಂದ್ರ ನಾನು ಅದಕ್ಕೆ ಏನಂತ ಕರಿತೇನೆ ಹೆಕ್ಸಾಗಾನ್. ಹೌದಾ, ನೆಕ್ಸ್ಟ್ 1 2 3 4 5 6 7 ಅಂತ ಇದೆ. ಸೊ 7 ಇದ್ದದಕ್ಕೆ ಇದನ್ನ ಏನ್ ಮಾಡ್ತೀನಿ ಸಪ್ತಭುಜ ಅಂತ ಕರಿತೀವಿ, ಇಲ್ಲಿ ಹೆಪ್ಟಗಾನಿಗೆ ಹಾಕ್ತೀನಿ. ಹೌದಾ, ನೆಕ್ಸ್ಟ್ ಇಲ್ಲಿ ನೋಡ್ರಿ 1 2 4 5 6 7 8 8 ಇರೋದ್ರಿಂದ ಇದನ್ನ ಏನ್ ಮಾಡ್ತೀನಿ ಆಕ್ಟಗಾನ್ ಅಂತ ಮಾಡ್ತೀನಿ. ಹೌದಾ, ನೆಕ್ಸ್ಟ್ 1 2 3 4 5 6 7 8 9 10. ಇದು 10 ಇರೋದ್ರಿಂದ ಇದನ್ನ ಏನ್ ಮಾಡ್ತೇನೆ ಡೆಕಾಗಾನ್ ಅಂತ ಹಾಕ್ತೇನೆ. ಹೌದಾ, ನೆಕ್ಸ್ಟ್ 1 2 3 4 5 6 7 8 9 ಇರೋದ್ರಿಂದ ಇದು ನವಭುಜ ನೊನೊಗಾನ್ ಅಂತ ಕರಿತೇವಲ್ಲ. ಸೊ ಇದೇನಾಯ್ತು 9 ಇಲ್ಲಿ ಬಂತು. ಸೊ ಇನ್ನು ಉಳಿದಿರೋದು ಡೋಡೆಕಾಗಾನ್ ಅಂತ ಇದೆ. ಸೊ ನಾವು ಕಲ್ತಿರೋದು ಅಪ್ ಟು 10ರವರೆಗೆ ಅಷ್ಟೇ ಕಲ್ತೀವಿ. ಅದರ ಮುಂದೆ ಡೋಡೆಕಾಗಾನ್ ಅಂದ್ರ 12 ಬಾಹುಗಳಿರ್ತಾವು. ಹೌದಾ, 10 + 2. ಹೌದಾ, 12 ಬಾಹುಗಳಿರ್ತಾವು. ಅದೇ ಲಾಸ್ಟ್ ಉಳಿದಿದ್ದು ಇಲ್ಲಿದೆ ನೋಡ್ರಿ ನಮ್ಗ. ಸೊ ಇದನ್ನ ಇಲ್ಲೇ ಶಿಫ್ಟ್ ಮಾಡ್ತೇನೆ. ಸೊ ಸಬ್ಮಿಟ್ ಆನ್ಸರ್ ಅಂತ ಕೊಡ್ತೀನಿ. ನಾವು ಕೊಟ್ಟಿರ್ತಕ್ಕಂಥ ಆನ್ಸರ್ ಕರೆಕ್ಟ್ ಇದಾವಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಹೌದಾ, ಸಬ್ಮಿಟ್ ಆನ್ಸರ್. ವೆರಿ ಗುಡ್, ಎಲ್ಲರೂ ಏನಾಗಿದ್ದು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದೀರಿ. ಹೌದಾ, ಗೇಮ್ ಕಂಪ್ಲೀಟ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದಿದೆ ನೋಡ್ರಿ, ಸ್ವಲ್ಪ ಅದು ಬೇರೆ ಬೇರೆ ರೀತಿ ಇದೆ. ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ, ಅದೊಂದು ಟೈಪ್ ಬೇರೆ ಇದೆ. ಬಟ್ ಒಂಚೂರು ಬೇರೆ ಬೇರೆ ಇದೆ. ಇವನ್ನ ನೀವು ಸ್ವಲ್ಪ ಕಲ್ತಿರ್ತಕ್ಕಂಥ ಚತುರ್ವಿಧಗಳ ಆಟ ಯಾವ್ದು. ಹೌದಾ, ನೋಡ್ರಿ ಇದು ಟ್ರಯಾಂಗಲ್ ಇದೆ. ಹೌದಾ, ಟ್ರಯಾಂಗಲ್ ಎಲ್ಲಿದೆ ನೋಡ್ರಿ. ಟ್ರಯಾಂಗಲ್ ಒಳಗ ಅವ್ರು ಏನ್ ಮಾಡಿದಾರು ರೈಟ್ ಟ್ರಯಾಂಗಲ್, ಆಮೇಲೆ ಅಬ್ಟ್ಯೂಸ್, ಆಮೇಲೆ ಇನ್ನೊಂದು ಅಕ್ಯೂಟ್ ಟ್ರಯಾಂಗಲ್. ಸೊ ಇದನ್ನ ಇಲ್ಲಿ ಶಿಫ್ಟ್ ಮಾಡ್ತೇನೆ ನೋಡ್ರಿ. ಹೌದಾ, ನೆಕ್ಸ್ಟ್ ಇದು ರೆಕ್ಟ್ಯಾಂಗಲ್ ಆಯತ ಇದೆ. ಹೌದಾ, ಸೊ ಆಯತಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಯಾವ ಚಿತ್ರ ನೋಡ್ರಿ, ನೀವು ಕನ್ನಡ ಒಳಗ ಹೇಳ್ರಿ ನಡೀತೈತಿ. ಹೌದಾ, ಸೊ ಇದೇನೋ ಯಾವ ಚಿತ್ರ ನಿಮಗ್ ನೋಡಿದ್ರ ಚೌಕ. ಚೌಕಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಸ್ಕ್ವೇರ್ ಅಂತ ಕರಿತೀವಿ. ಹೌದಾ, ಸೊ ಇದಕ್ಕೆ ಏನಂತ ಕರಿತೀವಿ ನೋಡ್ರಿ, ಸ್ವಲ್ಪ ಬಾಹುಗಳನ್ನ ಎನಸ್ರಿ. ನಾನು ಇಷ್ಟೊತ್ತವರೆಗೂ ಹೇಳಿದ್ದೆ ನಿಮಗ ಎಷ್ಟು ಬಾಹುಗಳದಾವ ಅದ್ರ ಮೇಲೆ ಡಿಪೆಂಡ್ ಅದ. ಹೌದಾ,
ಸೊ ಇಲ್ಲಿ ಏನಾಗತ್ತ 1 2 3 4 5 ಇರೋದ್ರಿಂದ ಇದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೇನೆ, ಪೆಂಟಗಾನ್ ಎಲ್ಲಿದೆ, ಇಲ್ಲಿದೆ ನೋಡಿ. ಹೌದಾ ಹೌದಾ ಸ್ವಲ್ಪ ಇದನ್ನ ನಾವು ಆಮೇಲೆ ನೋಡೋಣ ಅಂತ. ಇದನ್ನ ನೋಡ್ರಿ, ಇದೇನಾಗತ್ತ, ಇದು ಒಂದು ತ್ರಿಭುಜದ ವಿಧ ಹೌದು, ಬಟ್ ಇದು ಏನಾಗ್ತದೆ, ಇಲ್ಲಿ ಕೋನಗಳು ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ಕೋನಗಳ ವಿಧಗಳು. ಹೌದಾ ಸೊ ಇದೇನಾಗತ್ತ, ಅಬ್ಟ್ಯೂಸ್ ಆಂಗಲ್ ಅನ್ನ ಇಲ್ಲಿ ಶಿಫ್ಟ್ ಮಾಡ್ತೇನೆ. ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಎಷ್ಟು ಬಾಹುಗಳದಾವು, 1 2 3 4 5 6 7 8 ಅಂತ ಇದೆ. ಸೊ 8 ಇದ್ರದ್ದು ಏನಾಗತ್ತ, ಅಕ್ಟೋಗಾನ್ ಅಂತ ಆಗತ್ತ. ಹೌದಾ ಇದಕ್ಕೇನಂತ ಕರಿತೇವೆ ನಾವು, ಟ್ರಾಪಿಜಿಯಂ ಅಂದ್ರೆ ಟ್ರಾಪಿಜ್ಯ ಅಂತ ಕರಿತೇವೆ. ಹೌದಾ ಸೊ ಇದು ನಿಮ್ಗ ಚತುರ್ಭುಜದ ವಿಧಗಳನ್ನು ಹೇಳುವಾಗ ಬರ್ತೈತಿ, ಅವಾಗ ಇನ್ನೂ ನೋಡೋಣ. ಹೌದಾ ನೆಕ್ಸ್ಟ್ 1 2 3 4 5 ಇರೋದ್ರಿಂದ ಇದೇನಾಗತ್ತ, ಹೆಕ್ಸಾಗಾನ್ ಅಂತ ಆಗತ್ತ. ಹೌದಾ ನೆಕ್ಸ್ಟ್ ಏನಾಗುತ್ತೆ ನನಗ, ಇದು ಆಕ್ಚುಲಿ ಪ್ಯಾರಲೋಗ್ರಾಮ್, ಇದು ಸ್ವಲ್ಪ ನನಗ ಇವೆರಡು ಸೇಮ್ ಅದಾವು, ಬಟ್ ಅಲ್ಲಿ ಕನ್ಸಿಡರ್ ಮಾಡುವಾಗ ಅದು ಇದನ್ನ ತಗೋತೈತೆ ಗೊತ್ತಿಲ್ಲ. ಸೊ ಇಲ್ಲಿ ಏನಾಗತ್ ನೋಡ್ರಿ, ನಾನು ಇದನ್ನ ಪ್ಯಾರಲೋಗ್ರಾಮ್ ಅಂತ ತಗೋತೇನೆ, ನೋಡೋಣ ಅಂತ. ಮೇ ಬಿ ಅವು ಏನಾಗ್ತಾವ, ನೋಡ್ಲಿಕ್ಕೆ ಸೇಮ್ ಅದಾವ, ಆದ್ರೂ ಸ್ವಲ್ಪ ಇದು ರೋಂಬಸ್ ಟೈಪ್ ಅನಿಸ್ತೈತಿ, ನೋಡೋಣ ಅಂತ. ಸೊ ಇದೇನಾಗತ್ತ, ಲಂಬ ಕೋನ ತ್ರಿಭುಜ ಆಗತ್ತ. ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಈಗ ಏನಾಯ್ತು, ಈಗ ಹಿಂದಿನ ಇದ್ರೊಳಗೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ಚಿತ್ರಗಳನ್ನ ತಂದ ಮ್ಯಾಚ್ ಮಾಡಿದ್ವಿ. ಇಲ್ಲಿ ಏನಾಯ್ತು, ಅವ್ರದ ಹೆಸರುಗಳನ್ನ ತಂದ ಆ ಚಿತ್ರಕ್ಕೆ ನಾವು ಮ್ಯಾಚ್ ಮಾಡಿದ್ವಿ. ಹೌದಾ ಸೊ ಹಾಗಾದ್ರೆ ಕರೆಕ್ಟ್ ಐತಿಲ್ಲ, ಒಂದ್ಸಲ ಚೆಕ್ ಮಾಡೋಣ. ಕರೆಕ್ಟಾ? ಓಕೆ ಡನ್. ಅಂದ್ರೆ ಎಲ್ಲಾ ನಾವು ಏನ್ ಮಾಡಿದ್ವಿ, ಕರೆಕ್ಟ್ ಹೆಸರುಗಳನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಹೌದಾ ಸೊ ಇದು ನಮ್ದು ಏನಾಗತ್ತಂದ್ರೆ, ಒಂದು ಈ ಬಹುಭುಜಗಳ ಪರಿಚಯವನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಕರೆಕ್ಟ್ ಆಗಿ ಇವು ಗೊತ್ತಿದ್ರೆ ನಮಗ್ ನೆಕ್ಸ್ಟ್ ಇದನ್ನ ಏನ್ ಮಾಡ್ಲಿಕ್ಕೆ ಆಗ್ತೈತಿ ಹೇಳ್ರಿ, ಕಲೀಲಿಕ್ಕೆ ಆಗ್ತೈತಿ. ಹೌದಾ ಬಹುಭುಜಗಳ ಒಂದು ವರ್ಗೀಕರಣ, ಆಕ್ಚುಲಿ ಅದು ನಿಮ್ಮ ಟಾಪಿಕ್ ಒಳಗೆ ಇಲ್ಲ, ಆದ್ರೂ ಅದು ಸ್ವಲ್ಪ ನಮಗ ಮುಂದೆ ನಾನು ನಿಮಗೆ ಏನೋ ಒಂದು ಕಾನ್ಸೆಪ್ಟ್ ಹೇಳಿದ್ರು ಅದು ನಿಮಗ ಯೂಸ್ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ. ಹೌದು ಹಾಗಾದ್ರೆ ನಿಮಗೆ ಅರ್ಥ ಆಗಿರ್ಬಹುದು, ಬಹುಭುಜಗಳ ಒಂದು ವರ್ಗೀಕರಣವನ್ನ ಅಪ್ ಟು 3 to 10 ವರೆಗೂ ನಾವು ಕಲ್ತೀವಿ. 3ರಿಂದ ಅಂದ್ರ ಯಾವ್ದು, ತ್ರಿಭುಜದಿಂದ ಹಿಡಿದು ದಶಭುಜವರೆಗೂ ನಾವು ಕಲ್ತೀವಿ. ಹೌದಾ ಇದರ ನೆಕ್ಸ್ಟ್ ಪಾರ್ಟ್ ನಮಗೆ ಇವತ್ತಿರೋದು ಯಾವ್ದಂದ್ರ, ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು, ಇದನ್ನ ನೋಡಿ ನಾವು ಮತ್ತೆ ಮಲ್ಟಿಪಲ್ ಚಾಯ್ಸ್ಗೆ ಹೋಗೋಣಂತ. ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ನಿಯಮಿತ ಬಹುಭುಜಗಳು, ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರಿತೀವಿ. ಹೌದಾ ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ಹೌದಾ ಸೊ ಇದಕ್ ನಾವೇನಂತ ಕರಿತೀವಿ, ನಿಯಮಿತ. ಇವಾಗ ನೆಕ್ಸ್ಟ್ ಕಲಿಯೋದು ಯಾವ್ದಂದ್ರ ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ಇಷ್ಟೊತ್ತವರೆಗೂ ನೀವ್ ಏನ್ ಮಾಡಿದ್ರಿ ಹೇಳ್ರಿ, ಪಾಲಿಗಾನ್ ಅಂದ್ರ ಬಹುಭುಜಗಳನ್ನ ನಾನು ಏನ್ ಮಾಡಿದೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಇಲ್ಲಿಂದ ಈ ರೀತಿ ನಾನ್ ತಗೊಂಡ್ ಬಂದು ಈ ರೀತಿ ತಗೊಂಡ್ ಬಂದ ಇಲ್ಲಿ ಕೂಡಿಸ್ಬಿಟ್ಟೆ ಅಂದ್ರೆ ನಮ್ಗೊಂದು ಬಹುಭುಜ ಸಿಕ್ತೈತಿ. ಅಥವಾ ರೇಖಾಖಂಡಗಳಿಂದ ಆವೃತ ರೇಖೆಗೆ ನಾವು ಬಹುಭುಜ ಎನ್ನುವರು ಅಂತ ಭಯಪಟ್ಟು ಹಾಕ್ತಿವಿ. ಹೌದಾ ಸೊ ಬಟ್ ಎಲ್ಲಾನು ಬಹುಭುಜ, ಅದಕ್ಕಾಗಿ ಒಂದಷ್ಟು ಕಂಡೀಷನ್ಸ್ ಗಳದ. ಹೌದಾ ಸೊ ಅದೇ ಕಂಡೀಷನ್ಸ್ ಗಳ ಮೇಲೆ ನಾವು ಏನ್ ಮಾಡ್ಬೋದು, ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು ಅಂತ ವರ್ಗೀಕರಣ ಮಾಡ್ಬೋದು. ಹೌದಾ ಸೊ ಇಲ್ಲಿ ಏನಾಗತ್ತಂದ್ರೆ ನಾನು ನಿಮಗೆ ಎರಡನ್ನ ಒಂದು ಚಿತ್ರವನ್ನ ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ರಿ. ಸೊ ಇದೇನಾಗತ್ತ, ಹೌದಾ ಸೊ ಇದು ಏನಾಗತ್ತ, ಫಾರ್ ಎಕ್ಸಾಂಪಲ್ ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಟೆ. ಹೌದಾ ಸೊ ಇದು ಯಾವ ಚಿತ್ರ ನೋಡ್ರಿ, ಇದು ಚೌಕ. ಹೌದಾ ನೆಕ್ಸ್ಟ್ ಈಗ ಈ ಚಿತ್ರವನ್ನ ತೆಗಿತೇನೆ ನಾನು. ಹೌದಾ ಇದಕ್ ನಾನು ಎ ಬಿ ಸಿ ಡಿ ಅಂತ ಕೊಡ್ತೀನಿ. ಬಟ್ ಇದು ಯಾವ ಚಿತ್ರ ಆಗತ್ ನೋಡ್ರಿ, ಇದು ಚೌಕ ಆಯ್ತು. ಇದು ಏನಾಯ್ತು ಈಗ, ಆಯತ ಆಯ್ತು. ಹೌದಾ ಸ್ವಲ್ಪ ನಾನು ಇಲ್ಲಿ ಬರೆದ್ ಬಿಡ್ತೇನೆ, ಚೌಕ ಆಯತ. ಹೌದಾ ಇಲ್ಲಿ ನೋಡ್ರಿ, ಆಮೇಲೆ
ಇಲ್ಲಿ ಕೋನ ಎಷ್ಟ್ ಆಗಿರ್ಬೋದು ಹೇಳ್ರಿ, ಜಸ್ಟ್ ಆ ಚಿತ್ರವನ್ನ ನೋಡಿದ್ರೆ ಸಾಕು ನೀವ್ ಹೇಳ್ತೀರಿ 90 ಡಿಗ್ರಿ ಆಗಿದೆ ಅಂತ ಅರ್ಥ. ಹೌದಾ? ಇಲ್ಲಿ ಕೂಡ ನಮ್ಗೆ ಏನಾಗಿದೆ, 90 ಡಿಗ್ರಿ ಆಗಿದೆ. ಕರೆಕ್ಟಾ? ಹೌದಾ? ಇಲ್ಲಿ ನೋಡ್ರಿ ಸ್ವಲ್ಪ ನಮ್ಗೆ ಏನಾಗ್ತೈತಿ, ಈ ಚೌಕದೊಳಗ ಕೋನಗಳೆಲ್ಲ ಸೇಮ್ ಅದಾವ, ಓಕೆ. ಬಟ್ ಇಲ್ಲಿ ಇಲ್ಲ, ಇವೇನು ಸೈಡ್ಸ್ ಗಳ ಅಂದ್ರ ಬಾಹುಗಳದಾವಲ್ಲ ಅವು ಸೇಮ್ ಅದಾವ ಅನಿಸ್ತೈತಲ್ಲ ನಿಮ್ಗ. ಜಸ್ಟ್ ಚಿತ್ರವನ್ನ ನೋಡಿದ್ರೆ ಸಾಕು, ಇಲ್ಲ ಎಲ್ಲಾ ಬಾಹುಗಳು ನಮ್ಗೆ ಏನಾಗಿದವು, ಈಕ್ವಲ್ ಇದಾವಂತ ನಮಗ್ ಗೊತ್ತಾಗ್ತೈತಿ. ಹೌದಾ? ಸೊ ಈಕ್ವಲ್ ಇತ್ತಂದ್ರ ನಾನು ಏನ್ ಮಾಡ್ತೇನೆ, ಈ ರೀತಿ ಲೈನ್ ಅನ್ನ ಹಾಕ್ತೇನೆ. ಅಂದ್ರ ಅದರ ಅರ್ಥ, ಸಿಂಬಲ್ ಏನ್ ಅದರ ಅರ್ಥ, ಈಕ್ವಲ್ ಆಗಿದೆ, ಸಮ ಆಗಿದೆ ಅಂತ ಅರ್ಥ. ಬಟ್ ಇಲ್ಲಿ ಬರ್ರಿ, ಈಗ ಈ ಡೈಗ್ರಾಮ್ ಅನ್ನ ನೋಡಿದ್ರೆ ಏನ್ ಅನಸ್ತತ್ ಹೇಳ್ರಿ, ಕೋನಗಳೆಲ್ಲ ಸೇಮ್ ಅದಾವ್ 90 ಡಿಗ್ರಿ. ಹೌದಾ? ಬಟ್ ಇಲ್ಲಿ ಏನಾಗ್ತದೆ ನಿಮಗ್ ಹಂಗ ಈ ಚಿತ್ರವನ್ನ ನೋಡಿದ್ರ, ಟೀಚರ್ ಈ ಲೈನು ಸೇಮ್ ಇದೆ, ಬಟ್ ಈ ಲೈನು ಇಲ್ಲಿ ಸೇಮ್ ಇದಾವ್, ಆದ್ರ ಅಷ್ಟು ಸಮ ಇಲ್ಲ ಅಂತ ಹೇಳ್ತೀರಿ. ಹೌದಾ? ಬಟ್ ಚಿತ್ರವನ್ನ ನೋಡಿದ್ರ ಸಾಕು ಹೇಳ್ತಿರಲ್ಲ, ಇಲ್ಲಿ ಆದ್ರೆ ಏನ್ ಮಾಡ್ತೀರಿ, ಆಟೋಮೆಟಿಕ್ ಹೇಳ್ಬಿಡ್ತೀರಿ ಎಲ್ಲಾ ಲೈನ್ಗಳು ಸೇಮ್ ಅದಾವ್ರಿ ಅಂತ ಹೇಳ್ತೀರಿ. ಬಟ್ ಇಲ್ಲಿ ಏನಾಗ್ತೈತಿ, ಇವೆರಡು ಸೇಮ್ ಅದಾವ್ರಿ, ಇವೆರಡು ಸೇಮ್ ಅದಾವು, ಬಟ್ ಎಲ್ಲವೂ ಸೇಮ್ ಇಲ್ಲ. ಅಂದ್ರ ಅದರ ಅರ್ಥ ಎಲ್ಲಾ ಸೇಮ್ ಇಲ್ಲ ಅಂತ ಅರ್ಥ. ಹೌದಾ? ಸೊ ಹಾಗಾಗಿ ಇದು ಸೇಮ್ ಇದೆ, ಕರೆಕ್ಟಾ? ಇದು ಸೇಮ್ ಇದೆ ಅಂತ ಅರ್ಥ. ಹೌದಾ? ಇದು ಸೇಮ್ ಇದೆ ಅಂತ ಅರ್ಥ. ಹೌದಾ? ನಾ ಯಾಕೆ ಹೇಳ್ತಾ ಇದ್ದೀನಿ, ನಂದು ಅಟ್ ದ ಎಂಡ್ ಆಫ್ ದ ಡೇ ನಾ ಇದಕ್ ಬರ್ಬೇಕೀಗ, ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು ಅಂತ ಹೇಳಿ. ಬಟ್ ನಾನು ಇದು ಎಕ್ಸಾಂಪಲ್ ತಗೊಂಡಿದ್ದು ಯಾವುದು, ಚೌಕ ಮತ್ತ ಆಯತವನ್ನ ತಗೊಂಡೆ. ಹೌದಾ? ಸೊ ಚೌಕ ಅಂದಾಗ ನಮ್ಗೆ ಏನಾಯ್ತು, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದ್ದು, ಇಲ್ಲಿ ಏನಾಯ್ತು ನಮ್ಗೆ, ಎಲ್ಲಾ ಕೋನಗಳು ಸಮ ಅದಾವ್, ಎಲ್ಲಾ ಬಾಹುಗಳು ಸಮ ಅದಾವ್. ಬಟ್ ಇಲ್ಲಿ ಏನಾಗಿದೆ, ಕೋನಗಳು ಸಮ ಅದಾವು, ಬಾಹುಗಳು ಸಮ ಇಲ್ಲ. ಹೌದಾ? ಸೊ ಈ ರೀತಿ ಎಲ್ಲಾ ಕೋನಗಳು ಎಲ್ಲಾ ಬಾಹುಗಳು ಸಮ ಇದ್ದಂತಹ ಒಂದು ಬಹುಭುಜಕ್ಕ ನಾವೇನಂತ ಕರಿತೀವಿ, ನಿಯಮಿತ ಬಹುಭುಜ ಅಂತ ಕರಿತೀವಿ, ಅಥವಾ ರೆಗ್ಯುಲರ್ ಪಾಲಿಗಾನ್ ಅಂತ ಕರಿತೀವಿ. ಇನ್ ಕೇಸ್ ಇಲ್ಲೇ ಕೋನಗಳು ಸಮ ಇದ್ದ ಬಾಹುಗಳು ಸಮ ಇಲ್ಲ, ಅಥವಾ ಬಾಹುಗಳು ಸಮ ಇದ್ದ ಕೋನಗಳು ಸಮ ಇಲ್ಲದೆ ಇರುವಂತವಕ್ಕ ನಾವೇನಂತ ಕರಿತೀವಿ, ಅನಿಯಮಿತ ಬಹುಭುಜಗಳು ಅಥವಾ ಇರ್ರೆಗ್ಯುಲರ್ ಪಾಲಿಗಾನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು? ಸೊ ಇದು ನಿಯಮಿತ ಮತ್ತು ಇದು ಅನಿಯಮಿತ ಒಂದು ಬಹುಭುಜಗಳಿಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು. ಇಲ್ಲಿ ನೆನಪಿಟ್ಕೋರಿ, ಈ ರೀತಿ ಸಿಂಬಾಲ್ ಇತ್ತಪ್ಪ ಅಂದ್ರ ಎಲ್ಲಾ ಬಾಹುಗಳು ಸಮ ಅದಾವ ಅಂತ ಅರ್ಥ. ಈ ರೀತಿ ಸಿಂಬಾಲ್ ಇತ್ತಂದ್ರ ಇದು ಸಮ ಇದೆ, ಇದು ಸಮ ಇದೆ, ಬಟ್ ಎಲ್ಲವೂ ಸಮ ಇಲ್ಲ ಅಂತ ಅರ್ಥ. ಹೌದಾ? ಸೊ ಇದು ನಿಮ್ಮ ಏನಾಗತ್ತೆ ಹೇಳ್ರಿ, ಚತುರ್ಭುಜಗಳ ಒಂದು ಪರಿಚಯದೊಳಗ ನಿಮಗ್ ಅನಿಸ್ಬೋದು, ಟೀಚರ್ ನೋಡಿದ್ರೆ ಇಲ್ಲಿ ಹೆಡ್ಡಿಂಗು ಚತುರ್ಭುಜ ಅಂತ ಬರ್ದಿದಾರು, ಬಟ್ ಚತುರ್ಭುಜ ಬಿಟ್ಟ ಎಲ್ಲಾ ಟಾಪಿಕ್ ಅನ್ನ ಹೇಳ್ತಾ ಇದ್ದಾರೆ. ಬಟ್ ನಾವೊಂದ್ ಯಾವ್ದೋ ಒಂದು ಕಲಿಯಲಾಕತ್ತೇವಂದ್ರ ಅದ್ರ ಹಿಂದಿನ ಬೇಸಿಕ್ ಅನ್ನ ಕಲಿತು ಅದನ್ನ ಕಲ್ತೀವಂದ್ರ ನಮಗ ಈಸಿ ಆಗ್ತೈತಿ. ಇದನ್ನೆಲ್ಲಾ ಕಲಿತ ಮೇಲೆ ನಿಮಗ್ ನೆಕ್ಸ್ಟ್ ಅದು ಚತುರ್ಭುಜದ ಯಾವ ರೀತಿ ಇರ್ತೈತಿ, ಅದರ ಟೈಪ್ಸ್ ಗಳು ಅಂದ್ರ ವಿಧಗಳೇನು, ಅದನ್ನ ಯಾವ ರೀತಿ ಯಾವ ಬೇಸ್ ಮೇಲೆ ವರ್ಗೀಕರಣ ಮಾಡಿದಾರು ಅನ್ನೋದನ್ನ ನಾವು ನೆಕ್ಸ್ಟ್ ಕಲಿಯೋಣಂತ. ಹೌದಾ? ಸೊ ಇದಿಷ್ಟ ಅರ್ಥ ಆಯ್ತು. ಇವತ್ ಏನೇನ್ ಕಲ್ತೀವಿ ಹೇಳ್ರಿ, ಚತುರ್ಭುಜಗಳು. ಹೌದಾ? ಒಂದು ಮೇನ್ ಕಾನ್ಸೆಪ್ಟ್ ಚತುರ್ಭುಜಗಳು ಅಂದ್ರೆ ಏನು ಕಲ್ತೀವಿ. ಹೌದಾ? ಅದರ ನೆಕ್ಸ್ಟ್ ಬಹುಭುಜಗಳು ಅಂದ್ರೆ ಏನ್ ಕಲ್ತೀವಿ. ಹೌದಾ? ಬಹುಭುಜಗಳು. ಅದ್ರ ನೆಕ್ಸ್ಟ್ ಯಾವ ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳನ್ನ ಕಲ್ತೀವಿ. ಬಹಿರ್ವಕ್ರ ಅಂದ್ರ ನಿಮ್ಮ ಸೈನ್ಸ್ ದೊಳಗ ವರ್ಡ್ ನೆನ್ಪಿಟ್ಕೋರಿ, ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ಅನ್ನೋ ಹಾಗೆ. ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದನ್ನ ಕಲ್ತೀವಿ ಹೇಳ್ರಿ, ಬಹುಭುಜಗಳ ವರ್ಗೀಕರಣ. ಆಕ್ಚುಲಿ ಅದು ನಿಮ್ ಟಾಪಿಕ್ ಒಳಗಿಲ್ಲ, ನಾನು ಅದಕ್ಕೆ ಪದೇ ಪದೇ ಹೇಳ್ತಾ, ಬುಕ್ ಒಳಗಿಲ್ರಿ ಟೀಚರ್ ನೀವ್ ಎಲ್ಲಿಂದ ಹೇಳ್ತಾ ಇದ್ದೀರಿ ಅಂತಲ್ಲ. ಸೊ ಅದೇನಾಗತ್ ನಿಮಗ ಅದನ್ನ ಕಲಿತ್ರಿ ಅಂದ್ರೆ ಸ್ವಲ್ಪ ಇವೆಲ್ಲ ನಿಮಗ ಬೇಸಿಕ್ ಗೊತ್ತಾಗ್ತಾವ. ಹೌದಾ? ಸೊ ಅಲ್ಲಿ ಏನಾಗಿತ್ತು, ಬಹುಭುಜಗಳ ವರ್ಗೀಕರಣ ಅಪ್ ಟು ತ್ರಿಭುಜದಿಂದ ಹಿಡಿದು ನಾವ್ ಎಲ್ಲಿವರೆಗೂ ಕಲ್ತೀವಿ ಹೇಳ್ರಿ, ದಶಭುಜದವರೆಗೂ ಅದು ಯಾವ ರೀತಿ ಇರ್ತೈತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲ್ತೀವಿ. ಹೌದಾ? ಅದ್ರ ನೆಕ್ಸ್ಟ್ ಬಂದಿದ್ದ ನಮಗೀಗ ನಿಯಮಿತ ಮತ್ತು ಅನಿಯಮಿತ ಬಹುಭುಜ. ಸೊ ನಿಯಮಿತ ಮತ್ತು ಅನಿಯಮಿತ ಬಹುಭುಜ ಅಂದ್ರ, ನಿಯಮಿತ ಬಹುಭುಜ ಅಂದ್ರೆ ಇಲ್ಲೇ ಕೋನಗಳು ಮತ್ತ ಬಾಹುಗಳು ಸಮ ಇರ್ತಾವು. ಇಲ್ಲೇ ಕೋನಗಳು ಸಮ ಇದ್ರ ಬಾಹುಗಳು ಸಮ ಇರ್ಲಿಕ್ಕಿಲ್ಲ, ಅಥವಾ ಬಾಹುಗಳು ಸಮ ಇದ್ರ ಕೋನಗಳು ಸಮ ಇರ್ದೇ ಇರ್ತಕ್ಕಂಥ ಬಹುಭುಜಕ್ಕ ನಾವೇನಂತ ಕರಿತೀವಿ, ಅನಿಯಮಿತ ಬಹುಭುಜ. ಹೌದಾ? ಸೊ ನಾ ಇಷ್ಟೊತ್ತವರೆಗೂ ಹೇಳಿದ್ದನ್ನ ಕ್ವಿಕ್ ಆಗಿ ನಾನು ರಿಕ್ಯಾಪ್ ಮಾಡಿದೆ. ಹೌದಾ? ಸೊ ರಿಕ್ಯಾಪ್ ಮಾಡಿದೆ, ಏನಾಗ್ತಾ ಇದೆ ಗುಂಪಲ್ಲಿ, ಹೌದ್ರಿ ಟೀಚರ್ ಹೌದೌದು ಅಂತ. ಬಟ್ ಅದನ್ನ ಎಷ್ಟರ ಮಟ್ಟಿಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಬೇಕಲ್ಲ. ಸೊ ಹಾಗಾಗಿ ನಾನು ಒಂದು
ಟೆಸ್ಟ್ ಅನ್ನ ತಗೋತಾ ಇದ್ದೀನಿ. ಟೆಸ್ಟ್ ಅಂದ್ರೆ ಏನ್ ಹೆದರುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದನ್ನ ನೀವು ಯಾವ ರೀತಿ ಅನ್ನೋದನ್ನ ನೋಡೋಣಂತೀಗ. ರೆಡಿ? ಹಾಗಾದ್ರೆ ಇಷ್ಟೊತ್ತವರೆಗೂ ಏನಿಲ್ಲ, ನಾವು ಓದ್ಕೊಂಡ್ ಬಂದಿಲ್ರಿ, ನಮಗ್ ಗೊತ್ತಿಲ್ರಿ, ನಿನ್ನೆ ಹೇಳಿಲ್ಲ ಅಲ್ಲ, ಜಸ್ಟ್ ನೀವ್ ಇಷ್ಟೊತ್ತವರೆಗೂ ಏನ್ ಕಲಿತಿರಲ್ಲ ಅದಕ್ಕ ನಿಮಗ್ ಹೇಳೋದು. ಫಸ್ಟ್ ಟು ಎಂಡ್ ವರೆಗೂ ಫುಲ್ ಅಲರ್ಟ್ ಆಗಿ ಕ್ಲಾಸ್ ಕೇಳಬೇಕು. ಹಾಗಾಗಿ ನಾನು ಎವ್ರಿ ಸ್ಯಾಟರ್ಡೆ ನಿಮ್ಗೆ ಲಾಸ್ಟ್ ಒಂದು 15 ಮಿನಿಟ್ಸ್ ಅಂತೂ ನಿಮಗೆ ಏನಾಗಿರ್ತೈತಿ, ಮಲ್ಟಿಪಲ್ ಚಾಯ್ಸು ಅಥವಾ ರಸ ಪ್ರಶ್ನೆಗೆ ನಿಮ್ಗೆ ಟೈಮ್ ಇರ್ತೈತಿ. ಹೌದಾ? ಹಾಗಾಗಿ ನೀವು ಫಸ್ಟ್ ಇಂದ ಇಲ್ಲಿವರೆಗೂ ಕಲ್ತಿರ್ದನ್ನ ನೀಟಾಗಿ ನೀವೇನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಹೌದಾ? ಸೊ ಹಾಗಾಗಿ ರೆಡಿ ಆಗಿದ್ದೀರಿ? ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಯಾವ ರೀತಿ ಇದಾವ ಅಂತ ಹೇಳಿ ಒಂದ್ಸಲ ನೋಡೋಣ. ಇಲ್ಲಿದಾವ ನೋಡಿ. ಹೌದಾ? ಎಲ್ಲರೂ ರೆಡಿ? ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8 ಸಬ್ಜೆಕ್ಟ್ ಗಣಿತ. ಹೌದಾ? ಸೊ 1 by 1 ಕ್ವಶನ್ ಕೇಳ್ತಾ ಹೋಗ್ತಿದ್ರೆ ನೀವು ಪಟ್ 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 ಆನ್ಸರ್ ಹೇಳ್ತಾ ಹೋಗ್ಬೇಕು. ಗುಂಪಲ್ಲಿ ಗೋವಿಂದ ಅನ್ನೋ ಹಾಗಿಲ್ಲ. ಹೌದಾ? ನೋಡೋಣ. ಸೊ ಫಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯಾವುದು ಚತುರ್ಭುಜ ಅಲ್ಲ? ಚತುರ್ಭುಜ ಅಲ್ಲ. ಹೌದಾ? ಆಪ್ಷನ್ ಎ ಚೌಕ, ಆಪ್ಷನ್ ಬಿ ಆಯತ, ಆಪ್ಷನ್ ಸಿ ತ್ರಿಭುಜ, ಆಪ್ಷನ್ ಡಿ ಸಮಾಂತರ ಚತುರ್ಭುಜ. ಹಾಗಾದ್ರೆ ಚತುರ್ಭುಜ ಅಲ್ಲ ಅಂದ್ರೆ ಯಾವ್ದಿದೆ ನೋಡ್ರಿ ಸ್ವಲ್ಪ. ಹೌದಾ? ಚೌಕ, ಆಯತ, ತ್ರಿಭುಜ, ಸಮಾಂತರ, ಚತುರ್ಭುಜ. ಚತುರ್ಭುಜ ಅಂದ್ರೆ 4 ಬಾಹುಗಳಿರ್ಬೇಕು. ಅಲ್ಲೇ ಚೌಕಕ್ಕೂ 4 ಬಾಹು ಇದೆ. ಹೌದಾ? ಆಮೇಲೆ ಯಾವ್ದಕ್ ಹೇಳ್ರಿ, ಅಲ್ಲೇ ಆಯತಕ್ಕೂ 4 ಬಾಹು ಇದೆ. ಸಮಾಂತರ ಚತುರ್ಭುಜ ಅದು ಒಂದು ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಚತುರ್ಭುಜದ ಒಂದು ವಿಧ ಅದ. ಹೌದಾ? ಸೊ ಹಾಗಾಗಿ ನಮ್ಗೆ ಇಲ್ಲಿ ಚತುರ್ಭುಜ ಅಲ್ಲದೆ ಇರುವಂತಹದ್ದು ಯಾವ್ದು ಹೇಳ್ರಿ ಹಾಗಾದ್ರೆ? ತ್ರಿಭುಜ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ನಿಯಮಿತ ಚತುರ್ಭುಜ. ನಿಯಮಿತ ಚತುರ್ಭುಜ. ಆಪ್ಷನ್ ಎ ಚೌಕ, ಆಪ್ಷನ್ ಬಿ ತ್ರಾಪಿಜ್ಯ, ಆಪ್ಷನ್ ಸಿ ಪತಂಗ, ಆಪ್ಷನ್ ಡಿ ಸಮಾಂತರ ಚತುರ್ಭುಜ. ನಿಯಮಿತ ಚತುರ್ಭುಜ ಇವಾಗಾದ್ರೂ ಕಲಿತ್ರಿ. ರೆಗ್ಯುಲರ್ ಪಾಲಿಗಾನ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ ಅಥವಾ ನಿಯಮಿತವಲ್ಲದ ಚತುರ್ಭುಜ. ಹೌದಾ? ಸೊ ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಬಿಟ್ಟಿದ್ದೆ. ನಿಯಮಿತ ಚತುರ್ಭುಜ ರೈಟ್ ಆನ್ಸರ್. ಹೌದಾ? ಇಲ್ಲಿ ತ್ರಾಪಿಜ್ಯನು ಬೇರೆ ಬೇರೆ ಇರ್ತೈತಿ, ಪತಂಗನು ಬೇರೆ ಬೇರೆ ಇರ್ತೈತಿ, ಸಮಾಂತರ ಚತುರ್ಭುಜನು ಬಾಹುಗಳು ಬೇರೆ ಬೇರೆ ಇರ್ತಾವ. ಹಾಗಾಗಿ ಚೌಕ ನಮ್ಗೆ ಏನಾಗುತ್ತೆ, ಈ ಕ್ವಶನ್ ಗೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಈ ಬಹುಭುಜದ ಹೆಸರು ನೋಡ್ರಿ. ಬಹುಭುಜ ಏನಾಗಿದೆ ಅದು ನೋಡ್ರಿ, ಏನಸ್ರಿ ಅದನ್ನ ಎಷ್ಟು ಇರ್ಬೋದು ಅದು? ಫಸ್ಟ್ ಚಿತ್ರ ನೋಡ್ರಿ, ಆಮೇಲೆ ಆಪ್ಷನ್ ಬರ್ತಾವ. ಈ ಬಹುಭುಜದ ಹೆಸರು. ಹೌದಾ? ನೋಡಿದ್ರಿ ಚಿತ್ರ? ಹೌದಾ? ಆಪ್ಷನ್ ಹೋಗ್ಬೋದು ನಾನ. ಆಪ್ಷನ್ ಎ ತ್ರಿಭುಜ, ಆಪ್ಷನ್ ಬಿ ಚತುರ್ಭುಜ, ಆಪ್ಷನ್ ಸಿ ಪಂಚಭುಜ, ಆಪ್ಷನ್ ಡಿ ನವಭುಜ ಅಂತ ಇದೆ. ಹೌದಾ? ಯಾವ್ದಿರ್ಬೋದು ನೋಡ್ರಿ. ಬಾಹುಗಳನ್ನ ಎನಸ್ರಿ. 1 2 3 4 5. ಹೌದಾ? 5 ಇತ್ತಂದ್ರೆ ಏನಂತೀರ ಅದಕ್ಕ? ರೈಟ್, ಅಂದ್ರ ಪಂಚಭುಜ. ಪಂಚಭುಜ. ಹೌದಾ? ಪಂಚಭುಜ. ನೆಕ್ಸ್ಟ್, ಈ ಕೆಳಗಿನ ಆಕೃತಿಗಳು ಯಾವ ಬಹುಭುಜ? ಹೌದಾ? ಯಾವ ಬಹುಭುಜ? ಆಪ್ಷನ್ ಎ ಬಹಿರ್ವಕ್ರ, ಆಪ್ಷನ್ ಬಿ ಅಂತರ್ವಕ್ರ, ಆಪ್ಷನ್ ಸಿ ಪಂಚಭುಜ, ಆಪ್ಷನ್ ಡಿ ಯಾವುದು ಅಲ್ಲ. ಹೌದಾ? ಇವ್ ಏನಾಗತ್ ಹೇಳ್ರಿ ನಮಗ? ಒಳಗಂದ್ರ ಅವ್ ಏನಾಗಿದಾವ್? ಒಳಗ್ ವಕ್ರ ಆಗಿದಾವ್, ಅಂತರ್ವಕ್ರ ಆಗಿದಾವ್. ಹೌದಾ? ಸೊ ಹಾಗಾಗಿ ನಾವ್ ಏನಂತೇವಿ ಇದಕ್ಕ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾನ್ಕೇವ್ ಪಾಲಿಗಾನ್. ಹೌದಾ? ಆಲ್ರೆಡಿ ನಿಮ್ಗೆ ಇಲ್ಲೇ ಅವರು ಕೊಟ್ಟಿದಾರ, ಬಟ್ ನಿಮ್ಗೆ ಗೊತ್ತಾಗ್ಲಿ. ಹೌದಾ? ಕಾನ್ಕೇವ್ ಪಾಲಿಗಾನ್ ಆರ್ ಅಂತರ್ವಕ್ರ ಬಹುಭುಜ ಅಂದ್ರೆ ಒಳಗ್ ನಿಮ್ಗೆ ಅರ್ಥ ಆಗಿರ್ಬೋದು. ಬಹಿರ್ವಕ್ರ ಅಂದ್ರೆ ಹೊರಗಷ್ಟನ ಹಿಂಗ್ ಉಬ್ಬಿದ ಹಾಗೆ ಇರ್ತೈತಿ, ಬಟ್ ಇದು ಉಬ್ಬಿದ ಹಾಗಿಲ್ಲ, ಒಳಗ ಹೋಗಿ ಅಲ್ಲಿ ವಕ್ರ ಆಗಿದೆ. ಹಾಗಾಗಿ ಅದು ಅಂತರ್ವಕ್ರ ಬಹುಭುಜ. ಹೌದಾ? ನೆಕ್ಸ್ಟ್, ಇದು ಯಾವ ಬಹುಭುಜ? ಹೌದಾ? ನೋಡ್ರಿ, ಯಾವ ಬಹುಭುಜ? ಸ್ವಲ್ಪ ಕ್ಲಿಯರ್. ಸ್ವಲ್ಪ ನೀವು ಬಹುಭುಜ ಅಂದ್ರ ನೀವ್ ಏನ್ ಮಾಡ್ಬೇಕು, ಮೊದಲ ಅದರದ ಬಾಹುಗಳನ್ನ ಎಣಿಸ್ಬೇಕು. ಹೌದಾ? ಬಾಹುಗಳನ್ನ ಎಣಿಸ್ರಿ ನೋಡೋಣ. 2 ಸೆಕೆಂಡ್ ಟೈಮ್ ಕೊಡ್ತೀನಿ ನಿಮ್ಗೆ. ಬಾಹುಗಳನ್ನ ಎಣಿಸ್ರಿ.
ಎನ್ಸಿದ್ರಿ? ಬಾಹುಗಳನ್ನ ಎನ್ಸಿದ್ರಿ? ಹೌದಾ? ಬಾಹುಗಳನ್ನ ಎನ್ಸಿರ್ಬಹುದು ಅಂತ ಅನ್ಕೋತೀನಿ ನಾನು. ಮುಂದ್ ಹೋಗ್ಬೋದಾ? ಎಷ್ಟಾಯ್ತು ನೋಡೋಣ. ನೆಕ್ಸ್ಟ್ ಆಪ್ಷನ್ ಎ ಪಂಚಭುಜ, ಆಪ್ಷನ್ ಬಿ ಷಡ್ಭುಜ, ಆಪ್ಷನ್ ಸಿ ಸಪ್ತಭುಜ, ಆಪ್ಷನ್ ಡಿ ನವಭುಜ ಅಂತ ಇದೆ. ಹಾಗಾದ್ರೆ ಎಷ್ಟು ಬಾಹುಗಳಿದ್ವು ಅಲ್ಲಿ? 7 ಬಾಹುಗಳಿದ್ವು. 7ಕ್ಕೆ ನಾವ್ ಏನಂತ ಕರಿತೀವಿ? ಅವಾಗ ಹೇಳಿದ್ದೆ ನಾನು ನಿಮ್ಗೆ, ಸಪ್ತಸ್ವರ, ಸಪ್ತ ಸಾಗರ. ಹೌದಾ? 7 ಅಂದ್ರೆ ಏನಾಗತ್ತ? ಆಪ್ಷನ್ 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 ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಚತುರ್ಭುಜದ 4 ಒಳಕೋನಗಳ ಮೊತ್ತ. ಇದನ್ನ ಆಲ್ರೆಡಿ ಸ್ವಲ್ಪ ನೀವು ಕಲ್ತೀರಿ, ನಾ ಇವತ್ತೇನು ಹೇಳಿಲ್ಲ, ಬಟ್ ನಿಮಗೆ ಸ್ವಲ್ಪ ಗೊತ್ತಿರಬಹುದೇನೋ ಅಂತ ನೋಡ್ತಾ ಇದ್ದೀನಿ. ಚತುರ್ಭುಜದ 4 ಒಳಕೋನಗಳ ಮೊತ್ತ. ಆಪ್ಷನ್ ಎ 60, ಆಪ್ಷನ್ ಬಿ 180, ಆಪ್ಷನ್ ಸಿ 270, ಆಪ್ಷನ್ ಡಿ 360. 360. ಹಾಗಾದ್ರೆ ಚತುರ್ಭುಜದ 4 ಕೋನಗಳ ಮೊತ್ತ ನಮ್ಗೆ ಎಷ್ಟಿದೆ ಅಂದ್ರ 360 ಡಿಗ್ರಿ ಇದೆ. ಹೌದಾ? ನೆಕ್ಸ್ಟ್ ಕೋನಗಳು ಮತ್ತು ಬಾಹುಗಳು ಸಮವಿರುವ ಬಹುಭುಜ. ಇವಾಗಾದ್ರೂ ಹೇಳಿದ್ದೆ ನಾನು, ಕೋನಗಳು ಸಮ ಇರಬೇಕು, ಬಾಹುಗಳು ಸಮ ಇದ್ವು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಏನಂತ ಕರಿತೀವಿ? ಇದಕ್ಕೆ ಆಪ್ಷನ್ ಇಲ್ಲ, ಜಸ್ಟ್ ಆನ್ಸರ್ ಹೇಳ್ಬೇಕು. ಕೋನಗಳು ಮತ್ತು ಬಾಹುಗಳು ಸಮವಿರುವ ಬಹುಭುಜ. ಕೋನನು ಸಮ ಇರ್ಬೇಕು, ಬಾಹುನು ಸಮ ಇರ್ಬೇಕು, ಅದಕ್ಕೆ ಏನಂತ ಕರಿತೀವಿ? ಎಕ್ಸಾಕ್ಟ್ಲಿ, ನಿಯಮಿತ ಬಹುಭುಜ ಅಂತ ಕರಿತೀವಿ, ಅಥವಾ ರೆಗ್ಯುಲರ್ ಪಾಲಿಗಾನ್ ಅಂತ ಕರಿತೀವಿ. ನೆಕ್ಸ್ಟ್ ಕೋನಗಳು ಮತ್ತು ಬಾಹುಗಳು ಸಮವಿರದ ಬಹುಭುಜ. ಸಮವಿರತಕ್ಕಂಥ ಬಹುಭುಜಕ್ಕೆ ನಾವೇನಂತ ಕರಿತೀವಿ? ಅನಿಯಮಿತ ಬಹುಭುಜ, ಇರ್ರೆಗ್ಯುಲರ್ ಪಾಲಿಗಾನ್ ಅಂತ ಕರಿತೀವಿ. ಕೋನಗಳು ಮತ್ತು ಬಾಹುಗಳು ಸಮವಿರುವುದು. ಹೌದಾ? ಆಮೇಲೆ ಯಾವುದೇ ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ. ಹೌದಾ? ಸೊ ನಾ ಇದನ್ನ ಇನ್ನೂ ನಿಮಗೆ ಇವತ್ತು ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಜಸ್ಟ್ ಆನ್ಸರ್ ಅನ್ನ ಹೇಳ್ತೇನೆ. ಹೌದಾ? ಸೊ ಯಾವುದೇ ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಜಸ್ಟ್ ಅದು ಕ್ವಶನ್ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಹಾಗಾಗಿ ಇಲ್ಲೇ ಎಲ್ಲಾ ಬಹುಭುಜದ ಹೊರಕೋನಗಳ ಮೊತ್ತ ನನಗೆ ಏನಿರ್ತೈತಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 360 ಡಿಗ್ರಿ ಇರುತ್ತೆ. ಅದು ಯಾವ ರೀತಿ ಬರ್ತೈತಿ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಕಲಿಯೋಣಂತ. ಹೌದಾ? ನೆಕ್ಸ್ಟ್ ಇದು ಒಂದು ಯಾವ ವಿಧದ ಬಹುಭುಜ? ಯಾವ ವಿಧದ ಬಹುಭುಜ ಅಂತ ನಾವು ಹೇಳ್ಬೋದು. ಹೌದಾ? ಸ್ವಲ್ಪ ಚಿತ್ರವನ್ನ ನೋಡ್ರಿ. ಹೌದಾ? ಯಾವ ವಿಧದ ಬಹುಭುಜ? ಅಲ್ಲೊಂದು ನಾವು ಏನದನ್ನ ಆ ರೀತಿ ನಾವು ಕಲ್ಲನ್ನ ಅಥವಾ ಡಿಸೈನ್ ಅನ್ನ ಹೊಂದಿಸಿದಿವಲ್ಲ, ಸೊ ಅಲ್ಲಿ ಏನಾಗಿರ್ತೈತಿ? ಅವ್ರ ಎಕ್ಸಾಕ್ಟ್ಲಿ ಅದ್ ಏನಾಗಿರ್ತೈತಿ? ಎಲ್ಲಾ ಅದ್ರದ್ದು ಕರೆಕ್ಟ್ ಆಂಗಲ್ ಮತ್ತ ಬಾಹುಗಳು ಸಮ ಇದ್ದಿದ್ದನ್ನ ತಗೊಂಡು ಅವ್ರ ಏನ್ ಮಾಡಿರ್ತಾರ ಹೇಳ್ರಿ, ಅಲ್ಲಿ ಅದನ್ನ ಜೋಡಿಸ್ತಾ ಇರ್ತಾರ. ಹೌದಾ? ಸೊ ಹಾಗಾಗಿ ಅದು ಏನಾಗತ್ ನಮಗೊಂದು, ಇದು ಯಾವ ಒಂದು ವಿಧದ ಬಹುಭುಜ? ಎಲ್ಲಾ ಕೋನಗಳು ಸಮ ಇರಬೇಕು, ಬಾಹುಗಳು ಸಮ ಇದ್ವು ಅಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ? ನಿಯಮಿತ ಬಹುಭುಜಕ್ಕ ಒಂದು ಎಕ್ಸಾಂಪಲ್ ಇದು. ಹೌದಾ? ಸೊ ನಾವೇನ್ ಮಾಡ್ತೀವಿ? ಸಬ್ಮಿಟ್ ಅಂತ ಕೊಡ್ಬೇಕು. ಸೊ ಇದು ಇವತ್ತಿನ ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾಗಿತ್ತು. ಅದೇ ರೀತಿ ಇದೇನಂದು ರಸ ಪ್ರಶ್ನೆಗಳಾಗಿತ್ತು. ಹೌದಾ? ಸೊ ನಾವ್ ಇಷ್ಟೊತ್ತವರೆಗೂ ಕಲ್ತಿದ್ ನಿಮಗೆ ಏನಾಯ್ತು? ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು ಅಂತ ಅರ್ಥ ಆಯ್ತಾ? ಸೊ ಅದ್ರ ನೆಕ್ಸ್ಟ್ ನಿಮಗೆ ಏನ ಕಲಿತಿದ್ದೀರಂದ್ರ, ನೀವು ಇಲ್ಲೇ ನಿಮ್ಗ ಒಂದಿಷ್ಟು ಎಕ್ಸರ್ಸೈಸ್ ಗಳದಾವು. ಸೊ ಅವನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಅಲ್ಲೇ ನಿಮಗೊಂದು ಹೊರ ಕೋನಗಳು ಅಂತ ಬಂತಲ್ಲ, ಸೊ ಅದನ್ನ ಒಂದಿಷ್ಟು ಜಸ್ಟ್ ಒಂದು ರಿಕ್ಯಾಪ್ ಮಾಡ್ತೇನೆ ನಾನು. ಹೊರ ಕೋನಗಳು ಅಂದ್ರ, ಸೊ ನಾನು ಇದು ಈ ರೀತಿ ಒಂದು ಡಯಾಗ್ರಾಮ್ ಅನ್ನ ಮಾಡ್ತೇನೆ. ಸೊ ನಿಮಗ್ ಮತ್ತೆ ಅದು ಕನ್ಫ್ಯೂಸ್ ಆಗಿಬಿಡ್ತೈತಿ, ಹೊರ ಕೋನಗಳು ಅಂದ್ರೆ ಯಾವ ರೀತಿ. ಈ ರೀತಿ ನಾನು ಕೋನಗಳು, ಇದೊಂದು ಯಾವ್ದಿದು 1 2 3 4 5 6 ಅಂದ್ರೆ ಇದೇನಾಯ್ತು? ಷಡ್ಭುಜ ಆಯ್ತು. ಹೌದಾ? ಈ ಷಡ್ಭುಜನ ನಾನು ಏನ್ ಮಾಡ್ತೇನೆ? ಹೊರ ಕೋನಗಳು ಬೇಕು, ಇವಕ್ಕೆ ಏನಂತ ಕರಿತೀವಿ? ಒಳ ಕೋನಗಳು ಅಂತ ಕರಿತೀವಿ. ಹೌದಾ? ಸೊ ಹೊರ ಕೋನಗಳು ಅಂತಂದ್ರೆ ನಾನು ಏನ್ ಮಾಡ್ತೇನೆ? ಈ ಕೋನವನ್ನ ಈ ರೀತಿ, ಹೌದಾ, ಸ್ಟಾರ್ಟಿಂಗ್ ಇಂದ ಇಲ್ಲಿ ಮಾಡ್ತೇನೆ. ಹೌದಾ? ಇಲ್ಲಿಂದ ಹಿಂಗ್ ಸ್ಟಾರ್ಟ್ ಮಾಡಿದೆ, ಅದರ ನೆಕ್ಸ್ಟ್ ಇದನ್ನ ಈ ರೀತಿ ಮಾಡಿದೆ, ಅದರ ನೆಕ್ಸ್ಟ್ ಇದನ್ನ ಈ ರೀತಿ ಮಾಡಿದೆ. ಹೌದಾ? ಈ ರೀತಿ ಇದನ್ನ ವೃದ್ಧಿಸ್ತೇವಿ, ಎಕ್ಸ್ಟೆಂಡ್ ಮಾಡಿದ್ವಿ. ಹೌದಾ? ಇದು ಬೇಡ, ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಇದನ್ನ ಈ ರೀತಿ ಮಾಡಿದ್ವಿ,
ಇದನ್ನ ಈ ರೀತಿ ಮಾಡಿದ್ವಿ ಹೌದಾ. ಸೊ ಇಲ್ಲೇನ್ ನಾವು ಹಿಂಗ ಮಾಡಿದಾಗ ಇಲ್ಲೊಂದು ಕೋನಗಳು ಉಂಟಾದ್ವಲ್ಲ ಹೌದಾ, ಈ ಕೋನಗಳು ಉಂಟಾದ್ವಲ್ಲ, ಸೊ ಈ ಕೋನಕ್ಕ ನಾವೇನಂತ ಕರಿತೀವಿ, ಹೊರ ಕೋನಗಳು ಅಂತ ಕರಿತೀವಿ ಹೌದಾ. ಸೊ ಹಾಗಾಗಿ ಎಲ್ಲಾ ಬಹುಭುಜಗಳ ಹೊರ ಕೋನಗಳ ಮೊತ್ತ ನಮ್ಗೇನಾಗಿರ್ತೈತಿ 360 ಡಿಗ್ರಿ ಇರ್ತೈತಿ. ಸೊ ನಿಮ್ಗೆ ಅದು ಕ್ವಶನ್ ಇತ್ತಲ್ಲ ಅಲ್ಲೇ, ಹಾಗಾಗಿ ಇಲ್ಲಿ ಏನು ಈ ಕೋನಗಳಂದಾವ ಇಲ್ಲಿ ಹೊರಗೆ ಹೌದಾ, ಇವನ್ನೆಲ್ಲ ನೀವು ಪ್ಲಸ್ ಮಾಡಿದ್ರಿ ಅಂದ್ರೆ ನಿಮಗೆ ಫೈನಲ್ ಆಗಿ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ, 360 ಡಿಗ್ರಿ ಬರ್ತೈತಿ ಹೌದಾ. ಸೊ ಅದ ಯಾವ ರೀತಿ ಬರ್ತೈತಿ, ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅದೇ ರೀತಿ ಅದ ಎಕ್ಸರ್ಸೈಸ್ ಅನ್ನ ಯಾವ ರೀತಿ 3.1 ಅನ್ನ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಎಲ್ಲವನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಇದೊಂದು ಚತುರ್ಭುಜಗಳ ಪರಿಚಯ ಒಂದು ಟಾಪಿಕ್ ಒಳಗ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ ಅನ್ನ ಕವರ್ ಮಾಡಿದ್ದೇನೆ. ಅದೆಲ್ಲ ನಿಮಗ ಕರೆಕ್ಟ್ ಆಗಿ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.